ಹರೇ ಶ್ರೀನಿವಾಸ್. ಸೊ ಇವತ್ತಿನ ದಿನ ನಾವು ಜಾತಕವನ್ನು ಓದುವಂಥ ಕ್ರಮ ಯಾವುದು, ಜಾತಕವನ್ನು ನೋಡಿದ ತಕ್ಷಣ ಯಾವುದು ಫಸ್ಟ್ ನೋಡಬೇಕು, ಹೇಗೆ ಓದಬೇಕು ಎಂಬುದು ಫಸ್ಟ್ ನಾವು ತಿಳ್ಕೊಬೇಕಾಗತ್ತೆ. ಸೊ ಓದೋದು ಬಂದರೆ ಏನಾಗುತ್ತೆ, ಇಮಿಡಿಯೇಟ್ಲಿ ನಮಗೆ ಯಾರಾದರೂ ಏನಾದರೂ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋದು ತುಂಬ ಸುಲಭ ಆಗುತ್ತೆ. ಸೊ ಹಾಗಾಗಿ ಓದುವಂಥ ಕ್ರಮವನ್ನು ನಾವು ಫಸ್ಟು ತಿಳಿದುಕೊಳ್ಳೋಣ. ಸೊ ಈ ಪದ್ಧತಿಯಿಂದ ತಿಳಿಯೋದ್ರಿಂದ ನಾವು ಯಾವ್ಯಾವ ವಿಚಾರವನ್ನು ಜಾತಕದಲ್ಲಿ ನೋಡಬೇಕು ಎಲ್ಲ ಒಂದು ಸೀಕ್ವೆನ್ಷಿಯಲ್ ಆರ್ಡರ್ನಾಗೆ ಬಂದ್ಬಿಡುತ್ತೆ. ಹಾಗಾಗಿ ಯಾವ ಟಾಪಿಕ್ಕು ಮಿಸ್ ಮಾಡೋದಾಗಲಿ ಏನೂ ತೊಂದರೆ ಆಗಲ್ಲ. ಸೊ ಹಾಗಾಗಿ ಇದು ಪ್ರಾರಂಭದಲ್ಲಿ ನಾವು ಕಲಿಬೇಕಾಗತ್ತೆ. ಸೊ ಇದು ಕಲಿಯೋವಾಗ ನಾವು ತಿಳ್ಕೊಬೇಕಾದಂಥ ವಿಚಾರ ಏನು ಅಂತಂದರೆ, ನಾವು ನೋಡಿದ್ವಿ ಗ್ರಹಗಳು ಸ್ವಕ್ಷೇತ್ರ, ಯಾವ ಗ್ರಹಗಳು ಸ್ವಕ್ಷೇತ್ರ ಎಲ್ಲಿದೆ, ಆಮೇಲೆ ಗ್ರಹಗಳಿಗಿರುವಂಥ ಸಂಬಂಧ, ಸ್ಥಾನ ಸಂಬಂಧ, ಸಂಯೋಗ ಸಂಬಂಧ, ದೃಷ್ಟಿ ಸಂಬಂಧ ಅಂತ 3 ಸಂಬಂಧಗಳು ನಾವು ಹೇಳಿದ್ವಿ. ಒಂದು ಎಕ್ಸಾಂಪಲ್ ತೊಗೊಂಡು ನಾನು ಹೇಳಿದೆ. ನಾನು ಒಬ್ಬರು ಮನೆಗೆ ಎದುರುಗಡೆ ಇದ್ದರೆ ಹೇಗಿರುತ್ತೆ, ಅವ್ರ ಜೊತೆಗಿದ್ರೆ ಹೇಗಿರುತ್ತೆ, ಅವ್ರ ಮನೆಗೆ ಇದ್ದರೆ ಹೇಗಿರುತ್ತೆ ಅಂತ ಬಹು ವಿಚಾರ ನಾವು ನೋಡಿದ್ವಿ. ಆಮೇಲೆ ಗ್ರಹಗಳ ಬಲ, ಉಚ್ಚಸ್ಥಾನ, ಸ್ವಕ್ಷೇತ್ರ, ನೀಚ, ವಕ್ರ, ಅಸ್ತಂಗತ, ಗ್ರಹ ಮೈತ್ರಿ. ಸೊ ಈ ಗ್ರಹ ಮೈತ್ರಿಯನ್ನು ನಾವು ಹೇಳಿಲ್ಲ, ಅದನ್ನು ನಾನು ಲೇಟರ್ ಕವರ್ ಮಾಡ್ತೀನಿ. ಸೊ ಮುಖ್ಯವಾಗಿ ಬೇಕಾದ್ದು ಗ್ರಹಗಳು ಸ್ವಕ್ಷೇತ್ರ. ತುಂಬ ಸುಲಭ, ಓದುವಂಥ ಕ್ರಮ ತುಂಬ ಸುಲಭ. ಜಸ್ಟ್ ನೀವು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದರೆ ಸಾಕು. ಸೊ ಗ್ರಹಗಳು ಸ್ವಕ್ಷೇತ್ರ ನಾವು ತಿಳ್ಕೊಂಡಾಗ, ಸೊ ಮುಂಚಿತವಾಗಿ ನಾವು ನೋಡಿ ನಮಗೆ ಗೊತ್ತಿದೆ, ಮೇಷ ವೃಶ್ಚಿಕ ರಾಶಿಗಳಿಗೆ ಕುಜಾಧಿಪತಿ, ಹಾಗೆ ವೃಷಭ ಮತ್ತು ತುಲಾ ರಾಶಿಗಳಿಗೆ ಶುಕ್ರಾಧಿಪತಿ, ಮಿಥುನ ಕನ್ಯಾ ರಾಶಿಗಳಿಗೆ ಬುಧಾಧಿಪತಿ, ಕರ್ಕರಾಶಿಯಾಧಿಪತಿ ಚಂದ್ರ, ಸಿಂಹರಾಶಿಯಾಧಿಪತಿ ಸೂರ್ಯ, ಧನುಸ್ಸು ಮೀನರಾಶಿಗಳಿಗೆ ಗುರು ಅಧಿಪತಿ, ಮಕರ ಕುಂಭರಾಶಿಗಳಿಗೆ ಶನಿ ಅಧಿಪತಿ. ಸೊ ಇದು ನಮಗೆ ಬರಬೇಕಾದಂಥ ಮುಖ್ಯವಾದ ವಿಚಾರ. ಇದು ತಿಳ್ಕೊಂಡ್ರೆ ಸಾಕು, ನಮಗೆಲ್ಲ ಸುಲಭ ಆಗುತ್ತೆ. ಸೊ ಹಾಗಾಗಿ ಈ ಲಾರ್ಡ್ಶಿಪ್ ಎಂಬುದನ್ನೇ ಸ್ವಲ್ಪ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನಾವು ನೋಡಬೇಕಾದೇನಂತಂದರೆ, ಒಂದು ಎಕ್ಸಾಂಪಲ್ ಮೂಲಕ ನಾವು ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ನಿಮಗೆ ಈ ಎಕ್ಸೆಲ್ ಚಾರ್ಟ್ ನಿಮಗೆ ಕಾಣ್ತಾ ಇದಲ್ವಾ? ಓಕೆ, ಅದರಲ್ಲಿರೋ ಗ್ರಹಗಳು ಫಾಂಟ್ಸ್ ಎಲ್ಲ ನಿಮಗೆ ಕಾಣ್ತಾ ಇದ್ದಾರಲ್ವ? ರೈಟ್. ಓಕೆ, ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಚಕ್ರ ಹಾಕಿದ್ದೀನಿ. ಸೊ ಇದು ವೃಷಭ ಲಗ್ನದ ಜಾತಕ. ಚಂದ್ರ ಬಂದು ಮಿಥುನ ರಾಶಿಯಲ್ಲಿದ್ದಾನೆ, ರಾಹು ಬಂದು ಸಿಂಹ ರಾಶಿಯಲ್ಲಿದ್ದಾನೆ, ಶುಕ್ರ ಮತ್ತು ಸೂರ್ಯ ಬಂದು ನಿಮಗೆ ವೃಶ್ಚಿಕ ರಾಶಿಯಲ್ಲಿದ್ದಾನೆ, ಬುಧ ಧನುಸು ರಾಶಿಯಲ್ಲಿದ್ದಾನೆ, ಕುಜ ಬಂದು ಮಕರ ರಾಶಿಯಲ್ಲಿದ್ದಾನೆ, ಕೇತು ಶನಿ ಬಂದು ಕುಂಭ ರಾಶಿಯಲ್ಲಿದ್ದಾನೆ. ಸೊ ನಿಮಗೆ ಅನುಕೂಲ ಆದರೆ ಪೇಪರ್ನಲ್ಲಿ ಈ ಚಕ್ರವನ್ನು ಒಂದು ಹಾಕ್ಕೊಳ್ಳಿ. ಸೊ ಇದು ಹಾಕ್ಕೊಂಡ ನಂತರ ನೀವು ಒಂದು ಪೇಪರ್ನಲ್ಲಿ ಈ ಥರ ಒಂದು ಟೇಬಲರ್ ಕಾಲಮ್ ಥರ ಹಾಕ್ಕೊಳ್ಳಿ. ಸೀರಿಯಲ್ ನಂಬರ್, ಪ್ಲ್ಯಾನೆಟ್ ನೇಮ್, ಲಾರ್ಡ್ಶಿಪ್, ಪೊಸಿಷನ್, ಕನ್ಜಂಕ್ಷನ್, ದೃಷ್ಟಿ. ಸೊ ಇಟ್ಸ್ ವೆರಿ ಈಸಿ. ಇದೇನು ಮಾಡ್ತೀವಿ, ಫಸ್ಟ್ ಕಾಲಮ್ಲಿ ನಾವು ಯಾವ ಗ್ರಹ ಅಂತ ಬರಿತೀವಿ, ಆ ಗ್ರಹ ಆಧಿಪತ್ಯ ಏನಂತ ಬರಿತೀವಿ, ಪೊಸಿಷನ್ ಆ ಗ್ರಹ ಎಲ್ಲಿದೆ ಅಂತ ಬರಿತೀವಿ, ಆಮೇಲೆ ಆ ಗ್ರಹ ಯಾವ ಗ್ರಹ ಜೊತೆ ಇದೆ ಅಂತ ಬರಿತೀವಿ, ಆಮೇಲೆ ಆ ಗ್ರಹವನ್ನು ಯಾರನ್ನ ನೋಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಬರಿತೀವಿ. ಇದೊಂದು ಸೀಕ್ವೆನ್ಷಿಯಲ್ ಆರ್ಡರ್ನಾಗಿ ಬರಿತೀವಿ. ಇದು ಬರೆಯೋದ್ರಿಂದ ಏನಾಗುತ್ತೆ, ಜಾತಕವನ್ನು ಓದುವಂಥ ಕ್ರಮ ನಮಗೆ ಅಭ್ಯಾಸ ಆಗಿಬಿಡುತ್ತೆ. ಅದು ಅಭ್ಯಾಸ ಆಯ್ತಂತಂದರೆ, ಅದೊಂದು ಸಲ ರೂಢಿ ಆಯ್ತಂದರೆ ಜಾತಕವನ್ನು ನೋಡೋದು ತುಂಬ ಸುಲಭ. ಇಲ್ಲಾಂದರೆ ಏನಾಗುತ್ತೆ, ಈ ಟೆಕ್ನಿಕ್ ನಾವು ಕಲಿಯದಿದ್ದರೆ ನಾವು ಎಲ್ಲ ಟರ್ಬುಲೆನ್ಸ್ ವ್ಯೂವಲ್ಲಿ ನಾವು ಎಲ್ಲ ಜಾತಕ ಗ್ರಹಗಳನ್ನು ಅನಲೈಸ್ ಮಾಡಬೇಕಾಗತ್ತೆ. ಒಂದು ನೋಡಿ ಇನ್ನೊಂದು ಬಿಟ್ಬಿಡ್ತೀವಿ. ಅವಾಗ ಏನಾಗುತ್ತೆ, ಯೂಶ್ವಲಿ ಜಾತಕವನ್ನು ಅನಲೈಸ್ ಮಾಡೋ ಕಾಲಕ್ಕೆ
ತಪ್ಪು ಕಲ್ಪನೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ಇದೇ ಪದ್ಧತಿಯನ್ನು ನಾವು ಫಾಲೋ ಆಗಬೇಕಾಗುತ್ತೆ. ಸೊ ಚಕ್ರವನ್ನು ಹಾಕ್ಕೊಂಡ್ರೆ ನೀವು ನಾನು ಸ್ಟೆಪ್ ಬೈ ಸ್ಟೆಪ್ ಹಾಕ್ತೀನಿ, ಜಸ್ಟ್ ನೀವು ಅಬ್ಸರ್ವ್ ಮಾಡಿ, ನೀಟಾಗಿ ಅಬ್ಸರ್ವ್ ಮಾಡಿ. ಸೊ ಮೊದಲನೇ ಫಸ್ಟ್ ಕಾಲಮ್ಲಿ ನಿಮಗೆ ಸೀರಿಯಲ್ ನಂಬರ್ಸ್ ಇದೆ. ಸೊ ಇದು ಇದ್ರೂ ಪರವಾಗಿಲ್ಲ, ಪ್ರಾಬ್ಲಮ್ ಇಲ್ಲ. ಸೆಕೆಂಡ್ ಕಾಲಮ್ಲಿ ಪ್ಲಾನೆಟ್ ನೇಮ್ ಅಂತಿದೆ. ಸೊ ಇಲ್ಲಿ ಪ್ಲಾನೆಟ್ ನೇಮ್ ನೀವು ಬೇಕಾದ್ರೆ ಬರ್ಕೋಬೋದು. ಸೊ ನಾನು ಎಲ್ಲ ಪ್ಲಾನೆಟ್ಸ್ ನೇಮ್ ಒಂದು ಆರ್ಡರ್ನ ಬರಿತೀನಿ. ಸೂರ್ಯ, ಚಂದ್ರ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು. ಸೊ ಫಸ್ಟ್ ಪ್ಲಾನೆಟ್ ನೇಮ್ಸ್ ಎಲ್ಲ ಬರೆದಿದ್ದೀನಿ ಸೆಕೆಂಡ್ ಕಾಲಮ್. ಈಗ ಥರ್ಡ್ ಕಾಲಮ್. ಸೊ ಥರ್ಡ್ ಕಾಲಮ್ಲಿ ನಾನು ಏನು ಮಾಡ್ತೀನಿ, ಈಗ ಈ ಜಾತಕವನ್ನು ನೋಡಿ. ಈ ಜಾತಕದಲ್ಲಿ ವೃಷಭ ಲಗ್ನ ಆಗಿದೆ. ಸೊ ವೃಷಭ ಲಗ್ನ ಅಂತಂದರೆ, ವೃಷಭ ಲಗ್ನ ಅಂತಂಬೋದು ದಟ್ ಈಸ್ ದ ಫಸ್ಟ್ ಹೌಸ್. ನಾವು ಯಾವುದು ಲಗ್ನ ಆಗುತ್ತೋ ಅದು ಮೊದಲನೇ ಮನೆ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಈಗ ವೃಷಭ ಲಗ್ನ ಅಂತಂದರೆ ಮೊದಲನೇ ಮನೆ. ಸೊ ಇಲ್ಲಿ ನೋಡಿ, ಓಕೆ, ವೃಷಭ ಲಗ್ನ ಅಂತಂಬೋದು ನಿಮಗೆ ಮೊದಲನೇ ಮನೆ ಆಗುತ್ತೆ. ಇಲ್ಲಿ ಫಸ್ಟ್ ಈಗ ಪ್ರತಿಯೊಂದು ಮನೆಗೂ ಕೂಡ ಒಬ್ಬೊಬ್ಬ ಲಾರ್ಡ್ ಇದ್ದಾನೆ. ಇಲ್ಲಿ ಲಾರ್ಡ್ಶಿಪ್ ಅಂಬೋದು ತುಂಬ ಇಂಪಾರ್ಟೆಂಟ್. ಈಗ ನಾವು ಯಾರನ್ನ ಕರೆಯೋ ಕಾಲಕ್ಕೆ ಕೂಡ ಅವ್ರ ಹೆಸರು ಹೇಳಿದ ತಕ್ಷಣ ಅವ್ರ ತಂದೆ ಹೆಸರು ಅಥವಾ ಅವ್ರ ಡಿಸಿಗ್ನೇಷನು ಹೇಳಿದ್ರೆ ಮಾತ್ರ ನಾವು ಐಡೆಂಟಿಫೈ ಮಾಡಲಿಕ್ಕೆ ಈಸಿ ಆಗುತ್ತೆ. ಸಪೋಸ್ ನಾವು ಮೋದಿ ಅಂತ ನೀವು ಅಂದ್ಕೊಳ್ಳಿ. ಮೋದಿ ಅಂದರೆ ಪ್ರಧಾನಮಂತ್ರಿಗಳಾದ ಮೋದಿ ಅಂತಂದ್ರೆ ನಮ್ಗೆ ಈಸಿ ಅರ್ಥ ಆಗುತ್ತೆ. ಇಲ್ಲ ಅಂಥವ್ರು ಜಾಸ್ತಿ ಜನ ಇರ್ತಾರೆ. ಸೊ ಫಸ್ಟ್ ಡಿಸಿಗ್ನೇಷನ್ ಫಸ್ಟ್ ಬರಬೇಕು. ಮುಖ್ಯಮಂತ್ರಿಗಳಾದಂಥ, ಪ್ರಧಾನಮಂತ್ರಿಗಳಾದಂಥ. ಸೊ ಯಾರನ್ನ ಒಬ್ಬರು ಹೆಸರು ಹೇಳ್ರಿ, ಯಾರ ಮಗ ಇವನು ಅಂತ ಕೇಳ್ತಾರೆ. ರಾಘವೇಂದ್ರ ಅಂತಂದರೆ ರಾಘವೇಂದ್ರ ಅಂತಂಬರು ಎಷ್ಟೋ ಜನ ಇರ್ತಾರೆ. ಯಾರ ಮಗ? ಸೊ ಇಂತಿಂಥವರ ಮಗ ರಾಘವೇಂದ್ರ ಅಂದರೆ ಆವಾಗ ಐಡೆಂಟಿಫೈ ಮಾಡೋದು ಈಸಿ. ಈಗ ಜಾತಕದಲ್ಲಿ ಕೂಡ ಎಲ್ಲರಿಗೂ ಜಾತಕಗಳಿರುತ್ತೆ, ಎಲ್ಲರಿಗೂ ಜಾತಕಗಳಲ್ಲಿ ಗ್ರಹಗಳು ಇರುತ್ತೆ. ಆದರೆ ಆ ಗ್ರಹಗಳು ಎಲ್ಲರ ಜಾತಕದಲ್ಲಿ ಒಂದೇ ಥರ ಇರಲ್ಲ. ಸೊ ಪ್ರತಿಯೊಂದು ಗ್ರಹಕ್ಕೂ ಒಂದು ಸಪ್ರೇಟ್ ಡೆಸಿಗ್ನೇಷನ್ ಇರುತ್ತೆ, ಡಿಪಾರ್ಟ್ಮೆಂಟ್ ಇರುತ್ತೆ. ಸೊ ಅದು ಯಾವುದು ಅಂತ ನಾವು ಫಸ್ಟ್ ಐಡೆಂಟಿಫೈ ಮಾಡಬೇಕು. ಸೊ ಅದನ್ನು ಮಾಡಿದಾಗ ಫಸ್ಟ್ ನಾವು ಏನು ಮಾಡ್ತೀವಿ, ನಿಮಗೆ ಈಸಿ ಆಗಬೇಕಾದ್ರೆ ನೀವು ಈ ಲಗ್ನ ಅಂತ ವೃಷಭ ಲಗ್ನ ಅಂತಿದಲ್ವ, ಇಲ್ಲಿ ಬೇಕಾದ್ರೆ ನೀವು ನಂಬರ್ಸ್ ಹಾಕ್ಕೋಬೋದು. ಸೊ ದಿಸ್ ಇಸ್ ದ ಫಸ್ಟ್. ಸೊ ವೃಷಭ ಲಗ್ನ ಒಂದು. ಆಮೇಲೆ ಈ ಎರಡನೇ ಮನೆ ಏನಾಗುತ್ತೆ, ಮಿಥುನ ಎರಡನೇ ಮನೆ, ಆದಮೇಲೆ ಕರ್ಕ ಮೂರನೇ ಮನೆ, ಸಿಂಹ ನಾಲ್ಕನೇ ಮನೆ. ಈ ಥರ ನೀವು ನಂಬರ್ಸ್ ಹಾಕ್ಕೋಬೋದು. ಐದನೇ ಮನೆ ಬಂದು ತುಲಾ, ಕನ್ಯಾ. ಆರನೇ ಮನೆ ಬಂದು ತುಲಾ, ಏಳನೇ ಮನೆ ಬಂದು ವೃಶ್ಚಿಕ, ಎಂಟನೇ ಮನೆ ಬಂದು ಧನಸ್ಸು, ಒಂಬತ್ತನೇ ಮನೆ ಬಂದು ಮಕರ, ಆಮೇಲೆ 10ನೇ ಮನೆ ಬಂದು ಕುಂಭ, 11 ಬಂದು ಮೀನ, 12ನೇ ಮನೆ ಬಂದು ಮೇಷ. ಸೊ ಈ ಥರ ಪ್ರತಿಯೊಂದಕ್ಕೂ ನಂಬರ್ಸ್ ಹಾಕ್ಕೊಂಡ್ರೆ ನೀವು ಐಡೆಂಟಿಫೈ ಮಾಡೋದು ಸುಲಭ ಆಗುತ್ತೆ. ಸೊ ಇಲ್ಲಿ ಜಸ್ಟ್ ನಾನು ನಂಬರ್ಸನ್ನು ಹಾಕಿದ್ದೀನಿ. ಈಗ ನೀವು ಇಲ್ಲಿ ನೋಡ್ಬೋದು. ಈಗ ನೋಡಿ, ಈ ಜಾತಕ ಪ್ರಕಾರ ಈ ಜಾತಕಕ್ಕೆ ವೃಷಭ ಲಗ್ನ ಆಗಿದೆ. ಸೊ ವೃಷಭ ಲಗ್ನ ಯಾರ ಮನೆ ಹೇಳಿ, ಯಾರ ಸ್ವಕ್ಷೇತ್ರ ಆಗುತ್ತೆ ಇದು? ಇದಕ್ಕೆ ಓನರ್ ಯಾರು ವೃಷಭ ಲಗ್ನಕ್ಕೆ? ಶುಕ್ರ. ಸೊ ವೃಷಭ, ಇಲ್ಲಿ ಗ್ರಹಗಳು ಯಾವುದಿದೆ ಅಂತ ಅಂಬೋದು ಬೇಕಾಗಿಲ್ಲ, ಆ ಮನೆ ಯಾರ್ದು ಅಂತ ಅಂಬೋದು ನಮಗೆ ಇಂಪಾರ್ಟೆಂಟ್. ಈಗ ನಾವು ಮನೆಗೆ ರೆಂಟ್ ತಗೋಬೇಕಾದ್ರೂ ಕೂಡ ಅಥವಾ ಪರ್ಚೇಸ್ ಮಾಡಬೇಕಾದ್ರೂ ಕೂಡ ಆ ಮನೆಯಲ್ಲಿ ಯಾರಿದ್ದಾರೆ ಅಂತ ಅಂಬೋದು ಇಂಪಾರ್ಟೆಂಟ್ ಇಲ್ಲ, ಆ ಮನೆಗೆ ಓನರ್ ಯಾರಾಗ್ತಾರೆ ಅವ್ನು ಕೂಡ ನಾವು ಡೀಲ್ ಮಾಡ್ತೀವಿ. ಇಲ್ಲಿ ಕೂಡ ಮನೆಗೆ ಓನರ್ ಜೊತೆಗೆ ಇಂಪಾರ್ಟೆಂಟ್ ನಮಗೆ. ಈಗ ವೃಷಭ ಲಗ್ನ ಆಗಿದೆ, ವೃಷಭ ಲಗ್ನಕ್ಕೆ ಓನರ್ ಯಾರು? ಶುಕ್ರ. ಸೊ ಶುಕ್ರ ಓನರ್ ಆದ ಕಾರಣ ಇಲ್ಲಿ ಶುಕ್ರ ಅಂತಿದಲ್ವಾ, ಇಲ್ಲಿ ಏನು ಮಾಡ್ತೀರಿ, ಜಸ್ಟ್ 1 ಅಂತ ಬರೀತೀವಿ. ಸೊ 1 ಅಂತಂದರೆ ಲಗ್ನಾಧಿಪತಿ. ಸೊ ನೆಕ್ಸ್ಟ್ ಸೆಕೆಂಡ್ ಹೌಸ್. ಸೆಕೆಂಡ್ ಹೌಸಿಗೆ ಓನರ್ ಯಾರು ಹೇಳಿ? ಓನರ್ ಬುಧ. ಸೊ ಏನು ಮಾಡ್ತೀರಿ, ಸೆಕೆಂಡ್ ಹೌಸ್ಗೆ ಬುಧ ಓನರ್ ಆದ ಕಾರಣ ಬುಧ ಅಂತಿದಲ್ವಾ, ಇಲ್ಲಿ ಏನು ಮಾಡ್ತೀರಿ, ಸೆಕೆಂಡ್ ಅಂತ ಬರೀತೀವಿ. ಸೊ ಸೆಕೆಂಡ್ ಹೌಸ್ ಓನರ್. ಫಸ್ಟ್ ಏನು ಮಾಡಬೇಕು, ಓನರ್ಶಿಪ್ಪನ್ನು ನೀವು ಬೈಫರ್ಕೇಟ್ ಮಾಡಬೇಕು. ನೆಕ್ಸ್ಟ್ ಥರ್ಡ್ ಹೌಸ್. ಥರ್ಡ್ ಹೌಸ್ ಯಾರ್ದು?
ಚಂದ್ರ. ಸೊ ಚಂದ್ರ ಎಲ್ಲಿದೆ ಆ ಕಾಲಮ್ ಅಲ್ಲಿ ನೀವು 3 ಅಂತ ಹಾಕೊಳ್ಳಿ. ಸೊ 3 ಅಂತ ಹಾಕೊಂಡಿವಿ. ನೆಕ್ಸ್ಟ್ 4th ಹೌಸ್. ಸೊ 4th ಹೌಸ್ ಓನರ್ ಯಾರು? ಸೂರ್ಯ. ಸೊ ಸೂರ್ಯ ಎಲ್ಲಿದೆಯೋ ಅಲ್ಲಿ ಜಸ್ಟ್ 4th ಅಂತ ಹಾಕೊಳ್ಳಿ. ನೆಕ್ಸ್ಟ್ 5th ಹೌಸ್. 5th ಹೌಸ್ ಯಾರ್ದಾಗತ್ತೆ? ಬುಧ. ಸೊ ಬುಧಗೆ ಆಲ್ರೆಡಿ 2nd ಹೌಸ್ ಇದೆ, ಒಂದು ಸಣ್ಣ ಹೈಫಾನ್ ಇಟ್ಟುಕೊಂಡು 5 ಅಂತ ಬರ್ಕೊಳ್ಳಿ. ಸೊ 5th ಹೌಸ್. ಸೊ 2nd and 5th. ಆಮೇಲೆ ನೆಕ್ಸ್ಟ್ 6th ಹೌಸ್ ಯಾರ್ದು? ಶುಕ್ರ. ಸೊ ಆಲ್ರೆಡಿ ಲಗ್ನಾಧಿಪತಿ ಆಗಿದ್ದಾನೆ, 6th ಹೌಸ್ ಕೂಡ ಶುಕ್ರಂದೇ. ನೆಕ್ಸ್ಟ್ 7th ಹೌಸ್ ಯಾರ್ದು? ಕುಜ. ಸೊ ಕುಜ ಇರೋ ಜಾಗದಲ್ಲಿ 7 ಅಂತ ಬರೀರಿ. ನೆಕ್ಸ್ಟ್ 8th ಹೌಸ್ ಗುರು. ಸೊ ಗುರು ಇರೋ ಜಾಗದಲ್ಲಿ 8 ಅಂತ ಬರೀರಿ. 9th ಹೌಸ್ ಶನಿ. 9 and 10 ಎರಡೂ ಕೂಡ ಶನಿ ಇದೆ. ಸೊ ಶನಿ ಇರೋ ಜಾಗದಲ್ಲಿ 9-10 ಅಂತ ಬರುತ್ತೆ. ಆಮೇಲೆ 11th ಹೌಸ್ ಯಾರು? ಗುರು. ಸೊ ಗುರು ಇರೋ ಜಾಗದಲ್ಲಿ ಹೈಫಾನ್ ಇಟ್ಟು 11 ಅಂತ ಬರೀರಿ. ನೆಕ್ಸ್ಟ್ 12th ಯಾರ್ದು ಹೇಳಿ? ಕುಜ. ಯಾ. ಸೊ 12th ಬಂದು ಕುಜ. ಈಗ ಏನು ಮಾಡಿದ್ದೀನಿ, ಫಸ್ಟ್ ನಾನು ಲಾರ್ಡ್ಶಿಪ್ ಅನ್ನು ಬೈಫರ್ಕೇಟ್ ಮಾಡಿದ್ದೀನಿ. ಸೊ ಇಲ್ಲಿ ಮೈನ್ ಇಂಪಾರ್ಟೆಂಟ್ ಅಂದರೆ ಯಾವಾಗೂ ಕೂಡ ಒಂದು ಟೆಕ್ನಿಕ್ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಗ್ರಹವನ್ನು ಬರೀ ಸಿಂಗಲ್ ಆಗಿ ಹೆಸರಿಂದ ಕರಿಬಾರದು. ಸಿಂಗಲ್ ಆಗಿ ಹೆಸರಿಂದ ಕರೆದೀವಿ ಅಂತಂದರೆ ಏನು ಬರೋದಿಲ್ಲ ಅಂತ ಅರ್ಥ. ಈಗ ಮಾಮೂಲಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ, ನನ್ನ ಜಾತಕದಲ್ಲಿ 5ನೇ ಮನೆಗೆ ರಾಹು ಇದ್ದಾನೆ, 7ನೇ ಮನೆಗೆ ಕುಜ ಇದ್ದಾನೆ, 8ನೇ ಮನೆಗೆ ಗುರು ಇದ್ದಾನೆ. ಆ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ ಏನು ಬರೋದಿಲ್ಲ ಅಂತ. ಯಾಕೆಂದರೆ ಹೆಸರು ಸಿಂಗಲ್ ಆಗಿ ಕರಿಬಾರದು. ಅದು ಯಾರು ಗೊತ್ತಾಗಬೇಕು. ಸೊ ಚತುರ್ಥಾಧಿಪತಿಯಾದಂತಹ ಸೂರ್ಯ ಅಂತ ಕರಿಬೇಕು, ಬರೀ ಸೂರ್ಯ ಅಂತ ಕರಿಬಾರ್ದು. ಯಾಕಂದ್ರೆ ಅದೇ ಸೂರ್ಯ ಒಬ್ಬೊಬ್ಬರ ಜಾತಕದಲ್ಲಿ ಒಂದೊಂದು ಥರ ಡಿಪಾರ್ಟ್ಮೆಂಟ್ ಇರುತ್ತೆ. ಯಾಕಂದ್ರೆ ಲಗ್ನ ಬದಲಾದರೆ ನಿಮಗೆ ಎಲ್ಲ ಡಿಪಾರ್ಟ್ಮೆಂಟು ಚೇಂಜ್ ಆಗುತ್ತೆ. ಸಪೋಸ್ ಇಲ್ಲಿ ವೃಷಭ ಲಗ್ನ ಅಂತ ಹಾಕಿದ್ವಿ, ಮಿಥುನ ಲಗ್ನ ಅಂತ ಹಾಕಿದ್ವಿ ಅಂದ್ಕೊಳ್ಳಿ, ಸೂರ್ಯನಿಗೆ 3ನೇ ಮನೆ ಡಿಪಾರ್ಟ್ಮೆಂಟ್ ಬರುತ್ತೆ, ಇಲ್ಲಿ 4 ಇದೆ, 3 ಬರುತ್ತೆ. ಹಾಗಾಗಿ ಡಿಪಾರ್ಟ್ಮೆಂಟ್ ನೇಮ್ ಈಸ್ ವೆರಿ 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 ಎಸೆನ್ಷಿಯಲ್. ಅದನ್ನು ನೀವು ಮರಿಬಾರ್ದು. ಯಾವಾಗಲೇ ಆಗಲಿ ಜಾತಕದಲ್ಲಿ ಒಂದು ಗ್ರಹದ ಹೆಸರು ನಾವು ಹೇಳ್ತಾ ಇದ್ದೀವಿ ಅಂತಂದರೆ ಅವನ ಲಾರ್ಡ್ಶಿಪ್ ಮೊದಲೇ ಹೇಳಿ ಆಮೇಲೆ ಗ್ರಹದ ಹೆಸರು ಹೇಳಬೇಕು. ಇಲ್ಲಿ ನಾವು ಓದುವ ಕ್ರಮ ನೋಡಿ, ನಾನು ಸಂಸ್ಕೃತ ಭಾಷೆಯಲ್ಲಿ ಹೇಳ್ತೀನಿ. ಚತುರ್ಥಾಧಿಪತಿಯಾದ ಸೂರ್ಯ, ತೃತೀಯಾಧಿಪತಿಯಾದ ಚಂದ್ರ, ಸಪ್ತಮ ದ್ವಾದಶಾಧಿಪತಿಯಾದ ಕುಜ, ದ್ವಿತೀಯ ಪಂಚಮಾಧಿಪತಿಯಾದ ಬುಧ, ಅಷ್ಟಮ ಏಕಾದಶಾಧಿಪತಿಯಾದ ಗುರು, ಲಗ್ನ ಷಷ್ಠಾಧಿಪತಿಯಾದ ಶುಕ್ರ, ನವಮ ದಶಮಾಧಿಪತಿಯಾದ ಶನಿ. ಸೊ ರಾಹುಕೇತುಗಳಿಗೆ ಯಾವ ಡಿಪಾರ್ಟ್ಮೆಂಟು ಇಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ಏನು ಟೆನ್ಷನ್ ತಗೊಳ್ಳೋದು ಬೇಕಾಗಿಲ್ಲ, ಬಿಟ್ಬಿಡಿ. ಇಲ್ಲಿ ನೀವು ಇಂಗ್ಲೀಷಲ್ಲಿ ಕೂಡ ಹೇಳ್ಬೋದು, 4th ಲಾರ್ಡ್ ಸೂರ್ಯ, 3rd ಲಾರ್ಡ್ ಚಂದ್ರ, 7th and 12th ಲಾರ್ಡ್ ಕುಜ, 2nd and 5th ಲಾರ್ಡ್ ಬುಧ, 8th and 11th ಲಾರ್ಡ್ ಗುರು, 1st and ಲಗ್ನ and 6th ಲಾರ್ಡ್ ಶುಕ್ರ, ನವಮ 9th and 10th ಲಾರ್ಡ್ ಶನಿ. ಈ ಥರ ಕೂಡ ನೀವು ಅಭ್ಯಾಸ ಮಾಡಬಹುದು. ಆದರೆ ಮುಂದೆ ಹೆಚ್ಚಿನ ವಿದ್ಯೆ ಕಲಿಬೇಕು ಅಂತಂದಾಗ ಬುಕ್ಸಲ್ಲೆಲ್ಲ ಕೂಡ ನಿಮಗೆ ಸಂಸ್ಕೃತ ಭಾಷೆ ಜಾಸ್ತಿ ಇರುತ್ತೆ. ಹಾಗಾಗಿ ಸಂಸ್ಕೃತದಲ್ಲೇ ಉಚ್ಚಾರಣೆ ಮಾಡೋದು ಹೀಗೆ ಪ್ರಾಕ್ಟೀಸ್ ಮಾಡಬೇಕು. ಸೊ ಫಸ್ಟ್ ಮಾಡಬೇಕಾದ್ದೇನು? ಗ್ರಹ. ಫಸ್ಟ್ ನೀವು ಓದೋ ಕಾಲಕ್ಕೆ 2nd ಕಾಲಮ್ ಫಸ್ಟ್ ಓದಿ, ಆಮೇಲೆ 1st ಕಾಲಮ್ ಓದಬೇಕು. ಬರೀ ಸೂರ್ಯ ಅನ್ನಬಾರ್ದು, ಚತುರ್ಥಾಧಿಪತಿಯಾದ ಸೂರ್ಯ ಅಂತ ಕರಿಬೇಕು. ಸೊ ಇಲ್ಲಿ 2nd ಕಾಲಮ್ ಆಗೋಯ್ತು. 2nd ಕಾಲಮ್ ನಿಮಗೆ ಅರ್ಥ ಆಯ್ತು. ಏನಾದರೂ ಡೌಟ್ ಇದೆಯಾ 2nd ಕಾಲಮಲ್ಲಿ? ಸೊ ಲಗ್ನ ಯಾವುದಾಗುತ್ತೋ ತಿಳ್ಕೊಂಡು ಅದ ಕರಸ್ಪಾಂಡಿಂಗ್ ಹೌಸಸ್ಗೆ ಲಾರ್ಡ್ ಯಾರು ಅಂತೇಳಿ ನೀವು ನೋಟ್ ಮಾಡೋದೇ ಫಸ್ಟ್ ಸ್ಟೆಪ್. ಇನ್ನು 2nd ಸ್ಟೆಪ್ ಇಟ್ ಇಸ್ ಡೆಡ್ ಈಸಿ. ಈಗ ಇಲ್ಲಿ ಈ ಫಸ್ಟ್ ಕಾಲಮ್ನ ನಾವು ಏನು ಬರೆದಿದ್ದೀವಿ ಪ್ಲಾನೆಟ್ ನೇಮ್ಸ್, ಆ ಗ್ರಹಗಳು ಎಲ್ಲಿದೆ ಅಂತ ನೀವು ನೋಟ್ ಮಾಡಬೇಕು. ಫಸ್ಟ್ ಸ್ಟೆಪ್ಪಲ್ಲಿ ನಾವು 2nd ಕಾಲಮ್ಲಿ ಏನು ಮಾಡಿದ್ವಿ, ಯಾರು ಅಂತ ನೋಟ್ ಮಾಡಿದ್ವಿ. ಈ ಗ್ರಹ ಯಾರು? ಸೂರ್ಯ ಯಾರು? ಚಂದ್ರ ಯಾರು? ಸೂರ್ಯ ಯಾರು ಅಂದರೆ ಚತುರ್ಥಾಧಿಪತಿ. ಹಾಗೆ ಚತುರ್ಥಾಧಿಪತಿಯಾದಂಥ ಸೂರ್ಯ ಈ ಜಾತಕದಲ್ಲಿ ಎಲ್ಲಿದ್ದಾನೆ ಅಂತ ನೀವು ಬರಿಬೇಕು. ಸೊ ಈ ಜಾತಕದಲ್ಲಿ ನೋಡಿ, ಸೂರ್ಯ ಎಷ್ಟನೇ ಮನೆಗಿದ್ದಾನೆ? ಸೊ 7th ಹೌಸಲ್ಲಿದ್ದಾನೆ ಸೂರ್ಯ, ಹೌದಲ್ವಾ? ಸೊ ಸೂರ್ಯ 7ನೇ ಮನೆಯಲ್ಲಿದ್ದಾನೆ. ಸೊ ಏನು ಮಾಡ್ತೀವಿ, ಜಸ್ಟ್ 7 ಅಂತ ಬರೀರಿ. ನೆಕ್ಸ್ಟ್ ಚಂದ್ರ ಎಷ್ಟನೇ ಮನೆಗಿದ್ದಾನೆ? 2nd ಹೌಸ್. ಸೊ 2nd ಹೌಸ್ ಅಂತ ಬರೀರಿ. ನೆಕ್ಸ್ಟ್ ಕುಜ ಎಷ್ಟನೇ ಮನೆಗಿದ್ದಾನೆ? 9th ಹೌಸ್. ಸೊ 9th ಹೌಸಲ್ಲಿ
ಕುಜ ಇದ್ದಾನೆ, ಸೊ 9th ಬರೀದ್ವಿ. ನೆಕ್ಸ್ಟ್ ಬುಧ ಎಷ್ಟನೇ ಮನೆಗಿದ್ದಾನೆ? 8th ಹೌಸ್, ಸೊ 8th ಹೌಸ್ ಅಂತ ಬರಿತೀನಿ. ನೆಕ್ಸ್ಟ್ ಗುರು ಎಷ್ಟನೇ ಮನೆಗಿದ್ದಾನೆ? ಲಗ್ನ, ಫಸ್ಟ್ ಹೌಸಲ್ಲಿ ಇದ್ದಾನೆ, ಸೊ ಫಸ್ಟ್ ಹೌಸ್ ಅಂತ ಬರಿತೀನಿ ಸರ್, ಫಸ್ಟ್ ಹೌಸ್ ಅಂತ ಬರಿತೀನಿ. ನೆಕ್ಸ್ಟ್ ಶುಕ್ರ ಎಷ್ಟನೇ ಮನೆಗಿದ್ದಾನೆ? 7th ಹೌಸಲ್ಲಿ ಇದ್ದಾನೆ. ಶನಿ ಎಷ್ಟನೇ ಮನೆಗಿದ್ದಾನೆ? 10th ಹೌಸಲ್ಲಿ ಇದ್ದಾನೆ. ಸೊ ನೆಕ್ಸ್ಟ್ ರಾಹು ಕೇತುಗಳು ಕೂಡ ಬರೋಣ. ರಾಹು ಎಷ್ಟನೇ ಮನೆಗಿದ್ದಾನೆ? 4th ಹೌಸಲ್ಲಿ ಇದ್ದಾನೆ. ಕೇತು ಎಷ್ಟನೇ ಮನೆಗಿದ್ದಾನೆ? 10th ಹೌಸಲ್ಲಿ ಇದ್ದಾನೆ. ಓಕೆ, ಸೊ ಇಟ್ಸ್ ಥರ್ಡ್ ಸ್ಟೆಪ್ಪಲ್ಲಿ ಆ ಗ್ರಹಗಳು ಲಗ್ನದಿಂದ ನೀವು ಕೌಂಟ್ ಮಾಡಿದರೆ ಎಷ್ಟೇ ಮನೆಗಿದ್ದಾನೆ ಅಂತ ಬರಬೇಕು. ಫಸ್ಟ್ ಸ್ಟೆಪ್ ಏನೋ ಲಾರ್ಡ್ಶಿಪ್ ಬರ್ತೀವಿ, ಸೆಕೆಂಡ್ ಸ್ಟೆಪ್ಪು ಆ ಗ್ರಹ ಈ ಜಾತಕದಲ್ಲಿ ಎಲ್ಲಿದೆ ಅಂತಂಬೋದು ನೋಟ್ ಮಾಡಿ ನಾವು ಬರ್ತೀವಿ. ಸೊ ಇಲ್ಲಿಗೆ ಥರ್ಡ್ ಸ್ಟೆಪ್ ಆಯಿತು. ಇಲ್ಲಿ ನಾವು ಓದಬೇಕಾದ್ರೆ ಹೇಗೆ ಓದಬೇಕಂದ್ರೆ ಫಸ್ಟ್ ಸೆಕೆಂಡ್ ಕಾಲಮ್ ಓದಿ, ಆಮೇಲೆ ಫಸ್ಟ್ ಕಾಲಮ್ ಓದಿ, ಆಮೇಲೆ ಥರ್ಡ್ ಕಾಲಮ್ ಓದಿ. ಚತುರ್ಥಾಧಿಪತಿಯಾದ ಸೂರ್ಯ ಸಪ್ತಮ ಸ್ಥಾನದಲ್ಲಿದ್ದಾನೆ. ತೃತೀಯಾಧಿಪತಿಯಾದ ಚಂದ್ರ ದ್ವಿತೀಯ ಸ್ಥಾನದಲ್ಲಿದ್ದಾನೆ. ಸಪ್ತಮ ದ್ವಾದಶಾಧಿಪತಿಯಾದ ಕುಜ ನವಮ ಸ್ಥಾನದಲ್ಲಿದ್ದಾನೆ. ದ್ವಿತೀಯ ಪಂಚಮಾಧಿಪತಿಯಾದ ಬುಧ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅಷ್ಟಮ ಏಕಾದಶಾಧಿಪತಿಯಾದ ಗುರು ಲಗ್ನದಲ್ಲಿದ್ದಾನೆ. ಲಗ್ನ ಷಷ್ಠಾಧಿಪತಿಯಾದ ಶುಕ್ರ ಸಪ್ತಮ ಸ್ಥಾನದಲ್ಲಿದ್ದಾನೆ. ನವಮ ದಶಮಾಧಿಪತಿಯಾದ ಶನಿ ದಶಮ ಸ್ಥಾನದಲ್ಲಿದ್ದಾನೆ. ರಾಹು ಚತುರ್ಥ ಸ್ಥಾನದಲ್ಲಿದ್ದಾನೆ. ಕೇತು ದಶಮ ಸ್ಥಾನದಲ್ಲಿದ್ದಾನೆ. ಈ ಥರ ನೀವು ಓದ್ಬೋದು. ಅಥವಾ ನೋಡಿ, 7th and 12th ಲಾರ್ಡ್ ಕುಜ ಪೊಸಿಟೆಡ್ ಇನ್ 9th ಹೌಸ್, 2nd and 5th ಲಾರ್ಡ್ ಬುಧ ಪೊಸಿಟೆಡ್ ಇನ್ 8th ಹೌಸ್. ಈ ಥರ ಕೂಡ ನೀವು ಓದ್ಬೋದು. ಸೊ ದಿಸ್ ಇಸ್ ವೆರಿ ಈಸಿಯೆಸ್ಟ್ ಟಾಪಿಕ್. ಸೊ ಥರ್ಡ್ ಸ್ಟೆಪ್ ಆದಮೇಲೆ ನೆಕ್ಸ್ಟ್ ಫೋರ್ತ್ ಸ್ಟೆಪ್. ಸೊ 4ನೇ ಸ್ಟೆಪ್ ಏನು ಮಾಡಬೇಕು? ಸೊ ದಿಸ್ ಇಸ್ ಫಸ್ಟ್ ಸ್ಟೆಪ್, ಇದು ಸೆಕೆಂಡ್, ಇದು ಥರ್ಡ್, ಇದು ಫೋರ್ತ್, ಇದು ಫಿಫ್ತ್. ಸೊ ಈಗ ಫೋರ್ತ್ ಸ್ಟೆಪ್ ನಾವು ನೋಡೋಣ. ಸೊ ಫೋರ್ತ್ ಸ್ಟೆಪ್ ನಾವು ನೋಡಿದ್ರೆ ಈಗ ಈ ಗ್ರಹ ಎಲ್ಲಿದೆ ಅಂತ ನಾವು ಥರ್ಡ್ ಸ್ಟೆಪ್ಪಲ್ಲಿ ಬರ್ತೀವಿ, ಥರ್ಡ್ ಕಾಲಮ್. ಈಗ ಫೋರ್ತ್ ಕಾಲಮ್ಲಿ ಏನು ಮಾಡಬೇಕು? ಈ ಸೂರ್ಯ ಅನ್ನುವಂಥ ಗ್ರಹ ಯಾರ ಜೊತೆ ಇದೆ ಅಂತ ಬರಿಬೇಕು. ಸೊ ಆ ಸೂರ್ಯನ ಜೊತೆ ಇರುವಂಥ ಗ್ರಹ ಕನ್ಜಂಕ್ಷನ್ ಅಥವಾ ಸಂಯೋಗ ಅಂತಂದರೆ ಈ ಗ್ರಹದ ಜೊತೆ ಬೇರೆ ಯಾವುದನ್ನ ಗ್ರಹ ಇದೆಯಾ ಅಂತ ಹೇಳಿ ನೋಡಿ ಬರೆಯೋದಷ್ಟೇ. ಈಗ ಸೂರ್ಯ ಇದ್ದಾನೆ, ಸೂರ್ಯ ಇಲ್ಲಿ ನಿಮಗೆ ಸಪ್ತಮ ಸ್ಥಾನದಲ್ಲಿ ಇದ್ದಾನೆ ಅಂತ ಆಯಿತು. ಸೂರ್ಯನ ಜೊತೆ ಯಾವ ಗ್ರಹ ಇದೆ? ಶುಕ್ರ ಇದ್ದಾನೆ. ಸೊ ಆ ಶುಕ್ರನ ಹೆಸರು ಬರೀರಿ. ಸೊ ಸೂರ್ಯನ ಜೊತೆ ಶುಕ್ರ ಇದ್ದಾನೆ. ಈಗ ನಾನು ಹೇಳಿದೆ ಶುಕ್ರ ಅಂತ ನಾವು ಬರೀ ಹೆಸರಿಂದ ಕರಿಬಾರ್ದು. ಈ ಜಾತಕಕ್ಕೆ ಶುಕ್ರ ಯಾರಾಗ್ತಾರೆ? ಇಲ್ಲಿ ನೋಡಿ, ನೀವು ಇಲ್ಲಿ ಶುಕ್ರ ಅಂತ ಬರ್ತಿದ್ದೀರಲ್ಲ, ಇಲ್ಲಿ ಏನಂತ ಬರ್ತಿದ್ದೀರಿ? ಇಲ್ಲಿ 1 and 6 ಅಂತ ಬರ್ತಿದ್ರಿ, ಲಗ್ನ ಅಂಡ್ ಷಷ್ಠಾಧಿಪತಿ ಅಂತ ಬರ್ತಿದ್ರಿ. ಅದೇ ಇಲ್ಲಿ ಒಂದು ಬ್ರಾಕೆಟ್ ಅಲ್ಲಿ ಬರೀರಿ. ಸೊ 1-6 ಅಂದ್ರೆ ಇಲ್ಲಿ ಅರ್ಥ ಏನಂತಂದ್ರೆ ಲಗ್ನ ಷಷ್ಠಾಧಿಪತಿಯಾದಂಥ ಶುಕ್ರ ಅಂತ ಅರ್ಥ. ಸೊ ನೀವು ಪ್ರಾರಂಭದಲ್ಲಿ ಅಭ್ಯಾಸ ಮಾಡಿಬಿಟ್ರೆ ಮತ್ತೆ ಕನ್ಫ್ಯೂಸ್ ಇರಲ್ಲ. ಇದು ಅಭ್ಯಾಸ ಆಗಲಿಲ್ಲ, ಮುಂದಕ್ಕೆ ಹೋಗ್ಬಿಟ್ರೆ ಮತ್ತೆ ಫಲಭಾಗಕ್ಕೆ ಹೋದ ಮೇಲೆ ಇದನ್ನು ಕಲೀಲಿಕ್ಕೆ ಸರ್ವತಾ ಆಗೋದಿಲ್ಲ. ಸೊ ಹೀಗೆ ಅಭ್ಯಾಸ ಮಾಡಿದ್ರಿ. ಸೊ ಶುಕ್ರ ಯಾರು ಅಂದರೆ ಇಲ್ಲಿ ಬರೆದಿದ್ದೀವಿ 1 and 6th ಲಾರ್ಡ್. ಸೊ 1ನೇ ಲಗ್ನಾಧಿಪತಿ, ಆಮೇಲೆ ಷಷ್ಠಾಧಿಪತಿ. ಸರ್, ಇಲ್ಲಿ ಬರೀ ಸೂರ್ಯ ಶುಕ್ರನ ಜೊತೆ ಮಾತ್ರ ಇದ್ದಾನೆ. ನೆಕ್ಸ್ಟ್ ಚಂದ್ರ ಯಾರ ಜೊತೆಗಿದ್ದಾನೆ? ಸೊ ಯಾರೂ ಇಲ್ಲ. ಸೊ ಚಂದ್ರ ಬರೀ ಸಿಂಗಲ್ ಆಗಿದ್ದಾನೆ, ಸೊ ಬಿಟ್ಬಿಡಿ. ಸೊ ಕುಜ ಯಾರ ಜೊತೆಗಿದ್ದಾನೆ? ಕುಜ ಯಾರ ಜೊತೆನೂ ಇಲ್ಲ. ನೆಕ್ಸ್ಟ್ ಬುಧ ಯಾರ ಜೊತೆಗಿದ್ದಾನೆ? ಯಾರ ಜೊತೆನೂ ಇಲ್ಲ. ನೆಕ್ಸ್ಟ್ ಗುರು ಯಾರ ಜೊತೆಗಿದ್ದಾನೆ? ಅದು ಲಗ್ನ ಒಂದೇ, ಲಗ್ನದಲ್ಲಿ ಇದ್ದಾನಷ್ಟೇ, ಬೇರೆ ಯಾವ ಪ್ಲಾನೆಟ್ ಇಲ್ಲ. ಸೊ ಗುರು ಕೂಡ ಯಾರ ಜೊತೆ ಇಲ್ಲ. ನೆಕ್ಸ್ಟ್ ಶುಕ್ರ ಯಾರ ಜೊತೆಗಿದ್ದಾನೆ ಹೇಳಿ? ಸೊ ಸೂರ್ಯನ ಜೊತೆಗಿದ್ದಾನೆ. ಸೊ ಸೂರ್ಯ ಯಾರು? ಇಲ್ಲಿ ನೋಡಿ, ಸೂರ್ಯ ಯಾರು? ಚತುರ್ಥಾಧಿಪತಿ. ಸೊ 4 ಅಂತ ಹೈಫನ್ ಹಾಕ್ತೀನಿ, ಬ್ರಾಕೆಟ್ ಅಲ್ಲಿ ಹಾಕ್ತೀನಿ, ಕ್ಲೋಸ್ ಮಾಡ್ತೀನಿ. ಅಂದ್ರೆ ಚತುರ್ಥಾಧಿಪತಿಯಾದ ಸೂರ್ಯ ಅಂತ ಹೀಗೆ ಓದಬೇಕಾಗುತ್ತೆ. ಸೊ ಸೂರ್ಯ ಚತುರ್ಥಾಧಿಪತಿ ಆಗಿದ್ದಾನೆ. ಶುಕ್ರ ಬಂದು ಸೂರ್ಯನ ಜೊತೆಗಿದ್ದಾನೆ. ನೆಕ್ಸ್ಟ್ ಶನಿ ಯಾರ ಜೊತೆಗಿದ್ದಾನೆ? ಕೇತು. ಸೊ ಕೇತು ಏನು ಲಾರ್ಡ್ಶಿಪ್ ಇಲ್ಲ, ಆದ ಕಾರಣ ಜಸ್ಟ್ ಡೈರೆಕ್ಟ್ ಆಗಿ ಕೇತು ಅಂತ ಬರೆದ್ಬಿಡಿ. ನೆಕ್ಸ್ಟ್ ರಾಹು ಯಾರ ಜೊತೆಗಿದ್ದಾನೆ? ಯಾರ ಜೊತೆಗೂ ಇಲ್ಲ. ರಾಹು ಯಾರ ಜೊತೆಗೂ ಇಲ್ಲ. ನೆಕ್ಸ್ಟ್ ಕೇತು ಯಾರ ಜೊತೆಗಿದ್ದಾನೆ? ಶನಿ. ಸೊ ಶನಿ ಯಾರು ಹೇಳಿ? 9th
9 ಮತ್ತು 10ನೇ ಮನೆ ಅಧಿಪತಿ. ಸೊ ಬ್ರಾಕೆಟಲ್ಲಿ 9, 10 ಅಂತ ಬರ್ಕೊಳ್ಳಿ. ಸೊ ದಟ್ಸ್ ಇಟ್. ಸೊ ಇಲ್ಲಿವರೆಗೂ ಮಾಡಿ. ಈ ದೃಷ್ಟಿಯನ್ನು ಮತ್ತೆ ನಾನು ಕವರ್ ಮಾಡ್ತೀನಿ. ಸೊ ಎಲ್ಲ ಒಂದೇ ಸಾರಿ ಆದರೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಇಲ್ಲಿ ನಾವು ಒಂದ್ಸಲ ಎಲ್ಲ ಓದ್ತೀನಿ ನೋಡಿ, ಯಾವ ಥರ ಓದ್ತೀನಿ ಅಂತ ನೀವು ಅಬ್ಸರ್ವ್ ಮಾಡಿ. ಸೊ ಚತುರ್ಥಾಧಿಪತಿಯಾದ ಸೂರ್ಯ ಸಪ್ತಮ ಸ್ಥಾನದಲ್ಲಿದ್ದಾನೆ. ಇದ್ದು ಲಗ್ನ ಮತ್ತು ಷಷ್ಠಾಧಿಪತಿಯಾದಂಥ ಶುಕ್ರನ ಜೊತೆಗಿದ್ದಾನೆ. ಈ ಥರ ಆದರೂ ಓದಿ, ಇಲ್ಲದ್ರೆ ಕಂಟಿನ್ಯೂ ಒಂದೇ ಸಿಂಗಲ್ ಸ್ಟೇಟ್ಮೆಂಟ್ಲಾದರೂ ಓದು. ಚತುರ್ಥಾಧಿಪತಿಯಾದ ಸೂರ್ಯ ಸಪ್ತಮ ಸ್ಥಾನದಲ್ಲಿ ಲಗ್ನ ಷಷ್ಠಾಧಿಪತಿಯಾದಂಥ ಶುಕ್ರನ ಜೊತೆಗಿದ್ದಾನೆ, ಹಾಗೆ ಓದ್ಬೋದು. ತೃತೀಯಾಧಿಪತಿಯಾದ ಚಂದ್ರ ದ್ವಿತೀಯ ಸ್ಥಾನದಲ್ಲಿದ್ದಾನೆ. ಮತ್ತು ಸಪ್ತಮ ದ್ವಾದಶಾಧಿಪತಿಯಾದ ಕುಜ ನವಮ ಸ್ಥಾನದಲ್ಲಿದ್ದಾನೆ. ದ್ವಿತೀಯ ಪಂಚಮಾಧಿಪತಿಯಾದಂಥ ಬುಧ ಅಷ್ಟಮ ಸ್ಥಾನದಲ್ಲಿದ್ದಾನೆ. ಅಷ್ಟಮ ಏಕಾದಶಾಧಿಪತಿಯಾದ ಗುರು ಲಗ್ನದಲ್ಲಿದ್ದಾನೆ. ಲಗ್ನ ಷಷ್ಠಾಧಿಪತಿಯಾದಂಥ ಶುಕ್ರ ಸಪ್ತಮ ಸ್ಥಾನದಲ್ಲಿ ಚತುರ್ಥಾಧಿಪತಿಯಾದ ಸೂರ್ಯನ ಜೊತೆಗಿದ್ದಾನೆ. ನವಮ ದಶಮಾಧಿಪತಿಯಾದ ಶನಿ ದಶಮ ಸ್ಥಾನದಲ್ಲಿ ಕೇತು ಜೊತೆಗಿದ್ದಾನೆ. ರಾಹು ಚತುರ್ಥದಲ್ಲಿದ್ದಾನೆ. ಕೇತು ದಶಮ ಸ್ಥಾನದಲ್ಲಿ ನವಮ ದಶಮಾಧಿಪತಿಯಾದ ಶನಿಯ ಜೊತೆಗಿದ್ದಾನೆ. ಸೊ ಈ ಥರ ನಾವು ಓದ್ತೀವಿ. ಇದರಿಂದ ಒಂದು ಅಡ್ವಾಂಟೇಜ್ ಏನಂತಂದರೆ, ಯಾರಾದರೂ ಏನಾದರೂ ಪ್ರಶ್ನೆ ಕೇಳಿದರೆ ಆ ಪರ್ಟಿಕ್ಯುಲರ್ ಪ್ಲ್ಯಾನೆಟ್ ಸಂಬಂಧಪಟ್ಟದ್ದೆಲ್ಲ ಕೂಡ ಈ ರೋ ಅಲ್ಲಿ ನಿಮಗೆ ಕಾಣುತ್ತೆ. ಬರೀ ಅದನ್ನು ಮಾತ್ರ ಅನಲೈಸ್ ಮಾಡಿದ್ರೆ ಸಾಕು. ಈಗ ಬುಧ ಅಂದ್ಕೊಳ್ಳಿ, ದ್ವಿತೀಯ ಪಂಚಮ ಬುಧ ಅಷ್ಟಮ, ಇದನ್ನು ಮಾತ್ರ ಅನಲೈಸ್ ಮಾಡಿದ್ರೆ ಸಾಕು. ರೆಸ್ಟ್ ಆಫ್ ದಿ ಗ್ರಹಗಳನ್ನು ಸ್ಥಾನಗಳನ್ನು ನೀವು ಅಸಲು ಅನಲೈಸ್ ಮಾಡೋ ಕೆಲಸ ಇಲ್ಲ. ಎಲ್ಲ ಗ್ರಹಗಳನ್ನ ನೋಡೋದು ಬೇಕಾಗಿಲ್ಲ. ಈಗ ಡಾಕ್ಟರ್ ಏನು ಮಾಡ್ತಾನೆ, ಏನಾದರೂ ಹಾರ್ಟ್ ಪ್ರಾಬ್ಲಮ್ ಅಂತ ಅಂದ್ಕೊಳ್ಳಿ, ಆ ಹಾರ್ಟ್ಗೆ ಸಂಬಂಧಪಟ್ಟ ಚೆಕಪ್ ಏನಿದೆ ಅದು ಮಾತ್ರ ಮಾಡ್ತಾನೆ. ಬೇರೆ ಈಗ ಎಲ್ಲ ಆರ್ಗನ್ಸನ್ನ ಅವನು ಬಿಟ್ಬಿಡ್ತಾನೆ, ಅದನ್ನೆಲ್ಲ ಚೆಕ್ ಮಾಡೋಕ್ಕೆ ಹೋಗಲ್ಲ. ಸೊ ಯಾವುದಕ್ಕೆ ಪ್ರಾಬ್ಲಮ್, ಯಾವುದಕ್ಕೆ ರಿಲೇಟೆಡ್ ಆಗಿದೆಯೋ ಅದನ್ನು ಮಾತ್ರವೇ ಚೆಕ್ ಮಾಡ್ತಾನೆ. ಬಾಡಿ ಹೋಲ್ ಸಿಸ್ಟಮನ್ನು ಅವ್ನು ಚೆಕ್ ಮಾಡೋಕ್ಕೆ ಹೋಗಲ್ಲ. ಇಲ್ಲಿ ಅಷ್ಟೇ, ಯಾರಾದರೂ ಏನಾದರೂ ಸಮಸ್ಯೆ ಕೇಳಿದರೆ ಅದಕ್ಕೆ ರಿಲೇಟೆಡ್ ಆಗಿರೋದು ಮಾತ್ರ ನೋಡಬೇಕು. ಸಪೋಸ್ ಎಜುಕೇಷನ್ ಬಗ್ಗೆ ಯಾರಾದರೂ ಕೇಳಿದ್ರೆ ಅಂದ್ಕೊಳ್ಳಿ, ಎಜುಕೇಷನ್ ಅಂದರೆ ನಾವೇನು ಹೇಳಿದ್ದೀವಿ, 4th ಹೌಸ್ ಆ್ಯಂಡ್ ಬುಧ. ಸೊ 4ನೇ ಮನೆ ಅಧಿಪತಿ ಮತ್ತು ಕಾರಕ ಬುಧ, ಈ ಎರಡನ್ನೇ ನೋಡಬೇಕು. ಸೊ 4ನೇ ಮನೆಗೆ ಅಧಿಪತಿ ಯಾರಾಗ್ತಾರೆ, ಸೂರ್ಯ ಆಗ್ತಾನೆ. ಬುಧ ಬಂದು ಈ ದ್ವಿತೀಯ ಪಂಚಮಾಧಿಪತಿ ಬುಧ. ಈ ಎರಡು ರೋನೇ ನಾವು ಅನಲೈಸ್ ಮಾಡಿದ್ರೆ ಸಾಕು, ಎಲ್ಲವನ್ನು ನೋಡೋದು ಬೇಕಾಗಿಲ್ಲ. ಅಂದರೆ ಆ ಸ್ಟೇಟ್ಮೆಂಟ್ ಒಂದು ರೋ ಓದ ತಕ್ಷಣ ನಿಮ್ಗೆ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಎಲ್ಲ ಕೂಡ ನಿಮ್ಗೆ ಅನಲೈಸ್ ಆಗೋಗಿರುತ್ತೆ. ಸೊ ಪ್ರಾರಂಭದಲ್ಲಿ ನೀವು ಇದನ್ನು 3 ಸ್ಟೇಜಲ್ಲಿ ನೀವು ಓದ್ಬೋದು. ಮೊದಲನೇ ಸ್ಟೇಜಲ್ಲಿ ನೀವೇನು ಮಾಡ್ಬೋದು, ನಿಮ್ಮ ರೀಜ್ನಲ್ ಲ್ಯಾಂಗ್ವೇಜ್ ನಿಮ್ಗೆ ಯಾವ್ದು ಅಭ್ಯಾಸ ಇದೆಯೋ ಅದರಲ್ಲೇ ಓದಿ. ಸೊ 4ನೇ ಮನೆ ಅಧಿಪತಿಯಾದ ಸೂರ್ಯ 7ನೇ ಮನೆಗೆ 1, 6 ಮನೆ ಅಧಿಪತಿಯಾದ ಶುಕ್ರನ ಜೊತೆಗಿದ್ದಾನೆ. ಇದು ನಿಮ್ಮ ಕನ್ನಡ ಭಾಷೆ, ಇಂಗ್ಲೀಷ್ ಭಾಷೆ ಅದರಲ್ಲೇ ನೀವು ಮಾಡಿ. ಸೆಕೆಂಡ್ ಸ್ಟೇಜಲ್ಲಿ ಏನು ಮಾಡಬೇಕು, ಸ್ವಲ್ಪ ಇದು ಅಭ್ಯಾಸ ಆದ ತಕ್ಷಣ ಸಂಸ್ಕೃತಕ್ಕೆ ಬದಲಾವಣೆ ಮಾಡಿಕೊಳ್ಳಿ. ನಂಬರ್ಸ್ ಎಲ್ಲ ಕೂಡ ಸಂಸ್ಕೃತದಲ್ಲಿ ಓದಿ. ಚತುರ್ಥಾಧಿಪತಿಯಾದ ಸೂರ್ಯ ಸಪ್ತಮ ಸ್ಥಾನದಲ್ಲಿ ಲಗ್ನ ಷಷ್ಠಾಧಿಪತಿಯಾದಂಥ ಶುಕ್ರನ ಜೊತೆಗಿದ್ದಾನೆ. ದಿಸ್ ಇಸ್ ದ ಸೆಕೆಂಡ್ ಸ್ಟೇಜ್. ಈ ಸೆಕೆಂಡ್ ಸ್ಟೇಜಲ್ಲಿ ನೀವು ತುಂಬ ಪ್ರಾಕ್ಟೀಸ್ ಮಾಡಿ ಬಾಯಿ ಬಂದ್ಬಿಟ್ಟು ನಂತರ, ಅಂದರೆ ನೋಡಿದ ತಕ್ಷಣ ಅದನ್ನು ರಿಕಗ್ನೈಸ್ ಮಾಡೋದು ಬಂದ ನಂತರ ಥರ್ಡ್ ಸ್ಟೇಜಲ್ಲಿ ನಾವೇನು ಮಾಡಬೇಕು, ನಾವು ಲಾಸ್ಟ್ ಕ್ಲಾಸಲ್ಲಿ ದ್ವಾದಶ ಭಾವಗಳು ಅಂತ ಹೇಳಿದ್ವಿ. ಅಂದರೆ ಒಂದೊಂದು ಮನೆಗೂ ಕೂಡ ಒಂದೊಂದು ಸಿಗ್ನಿಫಿಕೇಶನ್ ಇದೆ ಅಂತ ಹೇಳಿದ್ವಿ. ಲಗ್ನ ಅಂತಂದರೆ ತನುಭಾವ, 2ನೇದು ಬಂದು ಧನಭಾವ, 3ನೇದು ಬಂದು ಕನಿಷ್ಠ ಭ್ರಾತೃಸ್ಥಾನ, 4ನೇದು ಬಂದು ಸುಖಸ್ಥಾನ ಅಥವಾ ವಿದ್ಯಾಸ್ಥಾನ, 5ನೇದು ಬಂದು ಸಂತಾನ ಸ್ಥಾನ, 6 ಬಂದು ಋಣ ರೋಗ ಶತ್ರುಸ್ಥಾನ, 7ನೇದು ಬಂದು ಕಳತ್ರ ಸ್ಥಾನ, 8 ಬಂದು ಆಯುಷ್ ಸ್ಥಾನ ಅಥವಾ ವಿಯೋಗ ಸ್ಥಾನ, 9 ಬಂದು ಭಾಗ್ಯಸ್ಥಾನ, 10 ಬಂದು ಕರ್ಮಸ್ಥಾನ, 11 ಲಾಭಸ್ಥಾನ, 12 ವ್ಯಯಸ್ಥಾನ. ಸೊ ಈ ನಂಬರ್ಸ್ ತೆಗೆದುಬಿಟ್ಟು ಇದರ ಜಾಗದಲ್ಲಿ ನಾವು ಹೇಳಿದ ಸ್ಥಾನಗಳನ್ನು ರಿಪ್ಲೇಸ್ ಮಾಡಬೇಕು. ಹೇಗಿರುತ್ತೆ ಅಂತಂದರೆ ನೋಡಿ, ವಿದ್ಯಾಸ್ಥಾನಾಧಿಪತಿಯಾದಂಥ ಸೂರ್ಯ ಕಳತ್ರ ಸ್ಥಾನದಲ್ಲಿ ತನು ಮತ್ತು ರೋಗಸ್ಥಾನಾಧಿಪತಿಯಾದಂಥ ಶುಕ್ರನ ಜೊತೆಗಿದ್ದಾನೆ. ಕನಿಷ್ಠ ಭ್ರಾತಸ್ಥಾನಾಧಿಪತಿಯಾದಂಥ ಚಂದ್ರ ಕುಟುಂಬ ಸ್ಥಾನದಲ್ಲಿದ್ದಾನೆ. ಕಳತ್ರ ಮತ್ತು ವ್ಯಯಾಧಿಪತಿಯಾದಂಥ ಕುಜ ಭಾಗ್ಯಸ್ಥಾನದಲ್ಲಿದ್ದಾನೆ. ಕುಟುಂಬ ಮತ್ತು ಸಂತಾನಾಧಿಪತಿಯಾದಂಥ ಬುಧ ವಿಯೋಗ ಸ್ಥಾನದಲ್ಲಿದ್ದಾನೆ. ನೋಡಿ, ಈ ಹಿಂಟಲ್ಲೇ ನಿಮಗೆ ಆನ್ಸರ್ ಬಂದ್ಬಿಡುತ್ತೆ. ಕುಟುಂಬ ವಿಯೋಗ, ಕುಟುಂಬ ನಷ್ಟ, ಸಂತಾನ ನಷ್ಟ. ನೋಡಿ, ಪಂಚಮಾಧಿಪತಿಯಾದ ಬುಧ ಅಷ್ಟಮ ಸ್ಥಾನದಲ್ಲಿದ್ದಾನೆ ಅಂತಂದರೆ, ಅಷ್ಟಮ ಅಂದ್ರೇನು, ಪೂರ್ವಜನ್ಮ ಪಾಪ. ಸಂತಾನ ಪೂರ್ವಜನ್ಮದ ಪಾಪದಲ್ಲಿದೆ. ಸೊ ಸಂತಾನ ವಿಚಾರದಲ್ಲಿ ಪೂರ್ವಜನ್ಮದ ಪಾಪ ನಡೆದಿರೋದ್ರಿಂದ
ಮಕ್ಕಳಿಗೆ ತೊಂದರೆ ಆಗುತ್ತೆ ಅಥವಾ ಫ್ಯಾಮಿಲಿಗೆ ತೊಂದರೆ ಆಗುತ್ತೆ. ಸೊ ಈ ಸ್ಟೇಟ್ಮೆಂಟ್ ಓದೋದ್ರಲ್ಲೇ ನಿಮ್ಗೆ ಉತ್ತರ ಬಂದ್ಬಿಡುತ್ತೆ, ನೀವು ಪರ್ಟಿಕ್ಯುಲರ್ ಸಪ್ರೇಟಾಗಿ ನೋಡೋ ಕೆಲಸ ಇಲ್ಲ. ನೆಕ್ಸ್ಟ್ ನೋಡಿ, ವಿಯೋಗ ಮತ್ತು ಲಾಭಾಧಿಪತಿಯಾದಂಥ ಗುರು ಲಗ್ನದಲ್ಲಿದ್ದಾನೆ, ಮತ್ತು ಶರೀರ ಮತ್ತು ರೋಗಸ್ಥಾನಾಧಿಪತಿಯಾದಂಥ ಶುಕ್ರ ಕಳತ್ರ ಸ್ಥಾನದಲ್ಲಿ, ಸುಖ ಸ್ಥಾನಾಧಿಪತಿಯಾದಂಥ ಸೂರ್ಯನ ಜೊತೆಗಿದ್ದಾನೆ. ಸೊ ಇದೆಲ್ಲ ರಿಲೇಟೆಡ್ ಮಾಡಿದ್ರೆ ನಮಗೊಂದು ಆನ್ಸರ್ ಬರುತ್ತೆ. ಆಮೇಲೆ ಭಾಗ್ಯ ಮತ್ತು ಕರ್ಮಾಧಿಪತಿಯಾದಂಥ ಶನಿ ಕರ್ಮಸ್ಥಾನದಲ್ಲಿ ಕೇತು ಜೊತೆಗಿದ್ದಾನೆ, ರಾಹು ಬಂದು ಸುಖ ಸ್ಥಾನದಲ್ಲಿದ್ದಾನೆ, ಕೇತು ಬಂದು ಕರ್ಮಸ್ಥಾನದಲ್ಲಿ ಭಾಗ್ಯ ಮತ್ತು ಕರ್ಮಸ್ಥಾನಾಧಿಪತಿಯಾದಂಥ ಶನಿ ಜೊತೆಗಿದ್ದಾನೆ. ಇದು ಥರ್ಡ್ ಸ್ಟೇಜ್. ಇದು ಥರ್ಡ್ ಸ್ಟೇಜ್ವರೆಗೂ ನೀವು ಬರಬೇಕು. ಸೊ ಬಟ್ ನೀವು ಫಸ್ಟು ಸೆಕೆಂಡ್ ಸ್ಟೇಜ್ ತುಂಬ ಅಭ್ಯಾಸ ಮಾಡಿ, ಯಾಕಂದರೆ ಥರ್ಡ್ ಸ್ಟೇಜ್ಗೆ ಈಗಲೇ ಹೋಗಬೇಡಿ. ಫಸ್ಟು ಜಾತಕ ನೋಡಿದ ತಕ್ಷಣ ನೀವು ಈ ಥರ ಟ್ಯಾಬ್ಲರ್ ಕಾಲಮ್ ಬರೆಯದೆ ನೋಡಿ ಹೇಳಲಿಕ್ಕೆ ನಿಮಗೆ ಬಂದರೆ ಮಾತ್ರ ನೀವು ಥರ್ಡ್ ಸ್ಟೇಜಿಗೆ ಹೋಗಿ. ಅಷ್ಟವರೆಗೂ ಪ್ರಾಕ್ಟೀಸ್ ಮಾಡಿ. ಸೊ ಇದು ನಾವು ಒಂದು ಎಕ್ಸಾಂಪಲ್ ಮೂಲಕ ಮಾಡಿದ್ದು. ಈ ದೃಷ್ಟಿ ಎಂಬುದು ನಾನು ನೆಕ್ಸ್ಟ್ ಹೇಳ್ತೀನಿ. ಇದು ಸ್ವಲ್ಪ ಅಭ್ಯಾಸ ನಿಮಗೆ ಪ್ರಾಕ್ಟೀಸ್ ಆದ ನಂತರ ನೆಕ್ಸ್ಟ್ ಹೇಳ್ತೀನಿ. ಈಗ ನಾವು ಇದೇ ಥರ ಇನ್ನೊಂದು ಎಕ್ಸಾಂಪಲ್ ಮಾಡೋಣವಾ? ನೀವು ಇದೇ ಥರ ಮಾಡ್ತೀರಾ? ಓಕೆ, ನಾನು ಇಲ್ಲಿ ಚಕ್ರವನ್ನು ಬದಲಾವಣೆ ಮಾಡ್ತೀನಿ. ಸೊ ಇದನ್ನೆಲ್ಲ ರಿಮೂವ್ ಮಾಡ್ತೀನಿ. ಸೊ ಚಕ್ರವನ್ನು ಬದಲಾವಣೆ ಮಾಡ್ತೀನಿ. ಸೊ ಮೇಷ ಲಗ್ನದ ಜಾತಕ, ಸೊ ಚತುರ್ಥ ಸ್ಥಾನದಲ್ಲಿ ಕನ್ಯಾ ರಾಶಿಯಲ್ಲಿ ಶನಿ ಮತ್ತು ಕುಜ, ತುಲಾ ರಾಶಿಯಲ್ಲಿ ಗುರು, ಧನುಸ್ಸು ರಾಶಿಯಲ್ಲಿ ಕೇತು, ಮಕರ ರಾಶಿಯಲ್ಲಿ ಬುಧ ಮತ್ತು ಶುಕ್ರ, ಕುಂಭ ರಾಶಿಯಲ್ಲಿ ಸೂರ್ಯ ಮತ್ತು ಚಂದ್ರ. ಸೊ ಚಂದ್ರ ಅಸ್ತಂಗತನಾಗಿದ್ದಾನೆ. ಸೊ ಇದು ಜಾತಕ. ಸೊ ಈ ಜಾತಕ ಪ್ರಕಾರ ನಾವು ಇಲ್ಲಿ ಹಾಕೋಬೇಕು. ಸೊ ನೀವು ಪ್ರಾರಂಭದಲ್ಲಿ ನಿಮಗೆ ಸೌಲಭ್ಯಕ್ಕೋಸ್ಕರ ಬೇಕಾದ್ರೆ ನಂಬರ್ಸ್ ಹಾಕೊಳ್ಳಿ, ಈಸಿ ಆಗುತ್ತೆ ನೀವು ಐಡೆಂಟಿಫೈ ಮಾಡಲಿಕ್ಕೆ. ಸೊ ಈ ಥರ ನಂಬರ್ಸ್ ಹಾಕೊಂಡ್ರೆ ನೀವು ಐಡೆಂಟಿಫೈ ಮಾಡೋದು ತುಂಬ ಉಪಯೋಗ. ಒಂದು ಬ್ಯಾಕ್ಗ್ರೌಂಡ್ ಸೌಂಡ್ಸ್ ಸ್ವಲ್ಪ ಬರ್ತಾ ಇದೆ. ಯಾರ್ದಾದ್ರೂ ಸೌಂಡ್ಸ್ ಬರ್ತಾ ಇದೆ ಸ್ವಲ್ಪ ಮ್ಯೂಟಲ್ಲಿ ಇಟ್ಕೊಂಬಿಡಿ, ಯಾಕಂದರೆ ಬೇರೆ ಎಲ್ಲರಿಗೂ ಕೇಳಲಿಕ್ಕೆ ಸೌಂಡ್ ಕೇಳಿಸಲ್ಲ, ಅದಕ್ಕೋಸ್ಕರ. ಓಕೆ, ಸೊ ಇಲ್ಲಿ ನೋಡಿ, ಈ ಒಂದು ಎಕ್ಸಾಂಪಲ್ ನಾನು ಹಾಕಿದ್ದೀನಿ. ಮೇಷ ಲಗ್ನದ ಜಾತಕ. ಈ ಜಾತಕವನ್ನು ಒಂದು ಸಲ ನಾವು ಅನಲೈಸ್ ಮಾಡೋಣ. ಈಗ ನೀವೇ ಹೇಳಬೇಕಾಗತ್ತೆ. ಈಗ ಎಲ್ಲದಕ್ಕೂ ನಾನು ನಂಬರ್ಸ್ ಹಾಕಿದ್ದೀನಿ. ಫಸ್ಟು ಲಾರ್ಡ್ಶಿಪ್, ಸೂರ್ಯ ಈ ಜಾತಕದಲ್ಲಿ ಯಾರು ಅಂತ ಹೇಳಬೇಕು. ಸೂರ್ಯ ಎಲ್ಲಿದ್ದಾನೆ ಬೇಕಾಗಿಲ್ಲ. ಈ ಜಾತಕಕ್ಕೆ ಸೂರ್ಯಗೆ ಯಾವ ಓನರ್ಶಿಪ್ ಬಂದಿದೆ ಅಂತಂಬ ತಿಳಿಬೇಕು. ಸೂರ್ಯನೇ ಬಂದು ಸಿಂಹರಾಶಿ. ಸೊ ಸಿಂಹರಾಶಿಗೆ ಎಷ್ಟನೇ ಮನೆ ಬಂದಿದೆ ಹೇಳಿ? ಸೊ ಸೂರ್ಯ 5th ಹೌಸ್ ಲಾರ್ಡ್ ಆಗ್ತಾನೆ. ನೆಕ್ಸ್ಟ್ ಚಂದ್ರ ಹೇಳಿ, ಚಂದ್ರಗೆ ಲಾರ್ಡ್ಶಿಪ್ ಯಾವುದು ಬಂದಿದೆ? ಚಂದ್ರ ಎಲ್ಲಿದ್ದಾನೆ ಬೇಕಾಗಿಲ್ಲ, ಚಂದ್ರ ಎಷ್ಟನೇ ಮನೆ. ಸೊ ಚಂದ್ರನ ಮನೆ ಬಂದು ಕರ್ಕರಾಶಿ 4ನೇ ಮನೆ ಆಗಿದೆ. ಓಕೆ, ನೆಕ್ಸ್ಟ್ ಕುಜ. ಸೊ ಕುಜನ ಮನೆ ಯಾವುದು? ಕುಜನ ಮನೆ ಬಂದು ಮೇಷ, ವೃಶ್ಚಿಕ, ಇದೆರಡು ಕುಜನ ಮನೆ. ಸೊ ಮೇಷ ಬಂದು 1 ಆಗಿದೆ, ವೃಶ್ಚಿಕ ಬಂದು 8 ಆಗಿದೆ ಅಲ್ವಾ? ಸೊ ಕುಜ 1-8. ನೆಕ್ಸ್ಟ್ ಬುಧ. ಸೊ ಬುಧನ ಮನೆ ಬಂದು ಮಿಥುನ, ಕನ್ಯಾ. ಮಿಥುನ ಬಂದು 3rd ಹೌಸ್ ಆಗಿದೆ, ಕನ್ಯೆ ಬಂದು 6th ಹೌಸ್ ಆಗಿದೆ. ಸೊ 3-6 ಆಯ್ತು. ನೆಕ್ಸ್ಟ್ ಗುರು. ಸೊ ಗುರುವಿನ ಮನೆ ಒಂದು ಧನುಸ್ಸು, ಒಂದು ಬಂದು ಮೀನ. ಧನುಸ್ಸು ಬಂದು 9ನೇ ಮನೆ ಆಗಿದೆ, ಮೀನ ಬಂದು 12ನೇ ಮನೆ ಆಗಿದೆ. ಸೊ 9-12. ಶುಕ್ರನ ಮನೆಗಳು ಬಂದು ಒಂದು ವೃಷಭ, ಒಂದು ತುಲ. ಸೊ ವೃಷಭ ಬಂದು 2ನೇ ಮನೆ, ತುಲ ಬಂದು 7ನೇ ಮನೆ. ಸೊ 2-7. ಶನಿ ಬಂದು ಇದು ಮಕರ, ಕುಂಭ, ಇದೆರಡು ಶನಿ ಮನೆಗಳು. ಸೊ ಸ್ವಕ್ಷೇತ್ರ ಬಂದ್ಬಿಟ್ರೆ ಇದು ಈಸಿ. ಸೊ ಮಕರ ಬಂದು 10th ಹೌಸ್ ಮತ್ತು ಕುಂಭ ಬಂದು 11th ಹೌಸ್. ಸೊ 10 and 11. ಸೊ ಕಂಪ್ಲೀಟೆಡ್.
ಸೊ ಈ ಥರ ಚಕ್ರ ನೋಡಿದ ತಕ್ಷಣ ಲಗ್ನ ಯಾವುದಾಗತ್ತೋ ನೋಡಿ ಯಾವ ಗ್ರಹಕ್ಕೆ ಏನು ಮನೆ ಬರುತ್ತೆ ಅಂತ ನೋಡಿದ ತಕ್ಷಣ ಐಡೆಂಟಿಫೈ ಮಾಡ್ಬಿಡ್ಬೇಕು. ಅದು ಮಾಡೋವರೆಗೂ ನೀವು ಈ ಥರ ಪ್ರಾಕ್ಟೀಸ್ ಮಾಡ್ತಾನೇ ಇರಬೇಕು. ಜಾತಕ ನೋಡಿದ ತಕ್ಷಣ, ಯಾಕಂದರೆ ನಮಗಿರೋದು ಬರೀ 12 ಲಗ್ನಗಳೇ. ಸೊ 12 ಲಗ್ನಗಳಿಗೆ ಗ್ರಹಗಳಿಗೆ 12 ಡಿಪಾರ್ಟ್ಮೆಂಟ್ಸ್ ಬದಲಾವಣೆ ಆಗುತ್ತೆ. ಸೊ ಹಾಗಾಗಿ ನಿಮಗೆ ತುಂಬ ಜಾಸ್ತಿ ಏನು ಚೇಂಜ್ ಆಗಲ್ಲ. ಒಂದೊಂದು ನಿಮಗೆ ಈ ಲಗ್ನ ಬಂತು ಅಂದರೆ ಆಟೋಮೆಟಿಕ್ಕಾಗಿ ಆ ಗ್ರಹಕ್ಕೆ ಏನು ಡಿಪಾರ್ಟ್ಮೆಂಟ್ ಬಂತು ಅಂತ ಆಟೋಮೆಟಿಕ್ ಗೊತ್ತಾಗ್ಬಿಡುತ್ತೆ. ಸೊ ನೀವು ಡೌಟ್ ಬಂದು ಕೌಂಟ್ ಮಾಡ್ಕೊಳ್ಳಿ. ಸೊ ಲಗ್ನ ಆಗಿದೆ, ಶನಿ ಮನೆ ಯಾವುದು? 1 2 3 4 5 6 7 8 9 10 11. ಸೊ 10 11 ಇದೆರಡು ಶನಿ ಮನೆ. ಸೊ 10 11 ಅಂತ ಬರ್ಬೋದು. ಸೊ ಸೆಕೆಂಡ್ ಸ್ಟೆಪ್ ಆಯ್ತು. ನೆಕ್ಸ್ಟ್ ಥರ್ಡ್ ಸ್ಟೆಪ್, ಪೊಸಿಷನ್. ಆ ಗ್ರಹ ಯಾವ ಸ್ಥಾನದಲ್ಲಿದೆ? ಸೊ ಸೂರ್ಯ ಯಾವ ಸ್ಥಾನದಲ್ಲಿದ್ದಾನೆ ಹೇಳಿ ಈ ಜಾತಕದಲ್ಲಿ? ಸೊ 11th. ಓಕೆ. ಚಂದ್ರ ಎಷ್ಟನೇ ಮನೆಗಿದ್ದಾನೆ? 11. ಓಕೆ. ಕುಜ ಎಷ್ಟನೇ ಮನೆಗಿದ್ದಾನೆ? 6. ಬುಧ ಎಷ್ಟನೇ ಮನೆಗಿದ್ದಾನೆ? 10. ಗುರು ಎಷ್ಟನೇ ಮನೆಗಿದ್ದಾನೆ? 7. ಶುಕ್ರ ಎಷ್ಟನೇ ಮನೆಗಿದ್ದಾನೆ? 10. ಓಕೆ. ಶನಿ ಎಷ್ಟನೇ ಮನೆಗಿದ್ದಾನೆ? 6. ರಾಹು ಎಷ್ಟನೇ ಮನೆಗಿದ್ದಾನೆ? 3. ಕೇತು 9. ರೈಟ್. ಸೊ ಸೆಕೆಂಡ್ ಸ್ಟೆಪ್ ಆಯ್ತು. ಮೊದಲನೇ ಸ್ಟೆಪ್ ಯಾರು ಅಂತ ಹೇಳಬೇಕು. ಸೆಕೆಂಡ್ ಸ್ಟೆಪ್ ಎಲ್ಲಿದ್ದಾನೆ, ಯಾರು ಎಲ್ಲಿದ್ದಾನೆ. ಸೊ ನಾವು ಸಾಮಾಜಿಕವಾಗಿ ನಾವು ಸೋಷಿಯಲ್ ಕೂಡ ಸಮಾಜ ನೋಡೋಕಲಿಕ್ಕೆ ಅವನು ಯಾರು, ಅವನು ಎಲ್ಲಿರ್ತಾನೆ ಅಂತ ಅಂತೀವಲ್ಲ ನಾವು. ಅದೇ ಥರ ಗ್ರಹ ಯಾರು ಎಲ್ಲಿದ್ದಾನೆ. ಸೊ ಸೆಕೆಂಡ್ ಸ್ಟೆಪ್ ಆಯ್ತು. ಸೊ ಅವನ ಜೊತೆ ಯಾರ್ಯಾರು ಇರ್ತಾರೆ ನೆಕ್ಸ್ಟ್. ಈಗ ಪೊಲೀಸ್ ಇಂಟ್ರಾಗೇಷನ್ ಮಾಡೋಕೆ ಕೂಡ ಅವನು ಯಾರು ತಪ್ಪು ಮಾಡಿದವನು ಯಾರು, ಅವನು ಎಲ್ಲಿರ್ತಾನೆ, ಅವನ ಜೊತೆಗೆ ಯಾರು ಇರ್ತಾರೆ, ಇದೆಲ್ಲ ಅನಲೈಸ್ ಮಾಡ್ತೀವಿ. ಸೇಮ್ ಅದೇ ಥರ ಗ್ರಹಗಳನ್ನು ಅನಲೈಸ್ ಮಾಡಬೇಕು. ಈಗ ನೆಕ್ಸ್ಟು ಸೂರ್ಯನ ಜೊತೆ ಯಾರಿದ್ದಾರೆ? ಚಂದ್ರ ಇದ್ದಾನೆ. ಚಂದ್ರ ಯಾರು ಹೇಳಿ? ಇಲ್ಲೇ ಇದೆ ನೋಡಿ ಚಂದ್ರ. ನೀವು ಇಲ್ಲಿ ಬರ್ದಿದ್ದೀರಲ್ಲ, ಚಂದ್ರ ಇಲ್ಲಿ ಬರ್ದಿದ್ದೀರಿ ನೋಡಿ. ಇದು ಸೆಕೆಂಡ್ ಕಾಲಮ್ ಏನು ಬರ್ದಿದ್ದೀರಿ ಅದೇ ನೀವು ಹಾಕಿದರೆ ಸಾಕು. ಚಂದ್ರ ಚತುರ್ಥಾಧಿಪತಿ. ಚಂದ್ರ ಯಾರ ಜೊತೆಗಿದ್ದಾನೆ? ಚಂದ್ರ ಸೂರ್ಯನ ಜೊತೆಗಿದ್ದಾನೆ. ಸೊ ಸೂರ್ಯ ಯಾರು? ಪಂಚಮಾಧಿಪತಿ. ರೈಟ್. ನೆಕ್ಸ್ಟ್ ಕುಜ ಯಾರ ಜೊತೆಗಿದ್ದಾನೆ? ಶನಿ ಜೊತೆಗಿದ್ದಾನೆ. ಶನಿ ಯಾರು? ಇಲ್ಲಿ ನೋಡಿ ಶನಿ ಯಾರು ಹೇಳಿ? ಶನಿ ಇಲ್ಲಿ ಬರ್ದಿದ್ದೀರಲ್ಲ. ಸೊ 10 and 11 ಅಂದರೆ ದಶಮ ಏಕಾದಶಾಧಿಪತಿ. ಸೊ ನಿಮಗೆ ಇಲ್ಲಿ ಡೌಟ್ ಬಂದರೆ ಆಲ್ರೆಡಿ ನೀವು ಇಲ್ಲಿ ಬರ್ದಿರ್ತೀರಿ, ಅದನ್ನೇ ನೀವು ನೋಡಿ ಹೇಳ್ಬೋದು. ಸೊ ದಶಮ ಏಕಾದಶಾಧಿಪತಿ. ನೆಕ್ಸ್ಟ್ ಬುಧ ಯಾರ ಜೊತೆಗಿದ್ದಾನೆ? ಶುಕ್ರನ ಜೊತೆಗಿದ್ದಾನೆ. ಶುಕ್ರ ಯಾರು? ಇಲ್ಲಿ ನೋಡಿ ಶುಕ್ರ ಯಾರು? 2 7. ಸೊ ದ್ವಿತೀಯ ಸಪ್ತಮಾಧಿಪತಿ. ಸೊ ನಿಮಗೆ ಯಾವ ಭಾಷೆ ಕನ್ವೀನಿಯಂಟ್ ಇತ್ತು ಅದನ್ನೇ ಹೇಳಿ. ನೀವು ಕಲಿಯೋ ಕಾಲಕ್ಕೆ ಮತ್ತೆ ಅಭ್ಯಾಸ ಮಾಡಿ, ಏನು ತೊಂದರೆ ಇಲ್ಲ. ನೀವು ಹೇಳೋ ಕಾಲಕ್ಕೆ ನಿಮ್ಗೆ ಯಾವ್ದು ಈಸಿ ಇತ್ತು ಅದು ಹೇಳ್ಬಿಡಿ. ನೆಕ್ಸ್ಟ್ ಗುರು ಯಾರ ಜೊತೆಗಿದ್ದಾನೆ? ಸೊ ಗುರು ಸಿಂಗಲ್ ಆಗಿದ್ದಾನೆ, ಯಾರ ಜೊತೆನೂ ಇಲ್ಲ. ಆ ಶುಕ್ರ ಯಾರ ಜೊತೆಗಿದ್ದಾನೆ? ಬುಧ ಯಾರು ಹೇಳಿ? 3 6. ಓಕೆ. 3ನೇ ಮನೆ ಅಧಿಪತಿ, 6ನೇ ಮನೆ ಅಧಿಪತಿ. ಶನಿ ಯಾರ ಜೊತೆಗಿದ್ದಾನೆ? ಕುಜನ್ ಜೊತೆಗಿದ್ದಾನೆ. ಕುಜ ಯಾರು ಹೇಳಿ? 1 8. ರೈಟ್. ನೆಕ್ಸ್ಟ್ ರಾಹು ಯಾರ ಜೊತೆಗಿದ್ದಾನೆ? ಯಾರ ಜೊತೆಗೂ ಇಲ್ಲ. ಕೇತು ಯಾರ ಜೊತೆಗೂ ಇಲ್ಲ. ಈಗ ಒಂದ್ಸಲ ನಾನು ಓದ್ತೀನಿ, ನೀವು ಅದೇ ಥರ ನೀವು ಹೇಳ್ಬೋದು. ನಾನು ಫಸ್ಟ್ ಅದು ಬಂದು ನಾನು ಓದ್ತೀನಿ. ಪಂಚಮಾಧಿಪತಿಯಾದ ಸೂರ್ಯ ಏಕಾದಶ ಸ್ಥಾನದಲ್ಲಿ ಚತುರ್ಥಾಧಿಪತಿಯಾದಂಥ ಚಂದ್ರನ ಜೊತೆಗಿದ್ದಾನೆ. ಸೊ ಈಗ ಸೆಕೆಂಡ್ ಕಾಲಮ್ ಬಾಲಾಜಿಯವರೇ ನೀವು ಓದಿ. ನಿಮಗೆ ಯಾವುದು ಸುಲಭ ಆದರೆ ಅದೇ ಹೇಳಿ. ಇಂಗ್ಲೀಷ್ ಆದರೂ ಪರವಾಗಿಲ್ಲ, ಯಾವುದಾದ್ರೂ ಪರವಾಗಿಲ್ಲ ಹೇಳಿ. ಫಸ್ಟ್ ಸೆಕೆಂಡ್ ಕಾಲಮ್. ಓಕೆ. ಓಕೆ. 4th ಲಾರ್ಡ್ ಚಂದ್ರ. ಓಕೆ. ಹೌಸಲ್ಲಿ ಇದ್ದಾನೆ. 11th ಪೊಸಿಷನ್ ಇದ್ದಾನೆ. ನೆಕ್ಸ್ಟ್ ಯಾರ ಜೊತೆಗಿದ್ದಾನೆ? ಪಂಚಮಾಧಿಪತಿಯಾದ ಸೂರ್ಯ. ಸೊ ನೀವು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಚತುರ್ಥಾಧಿಪತಿಯ 4th ಲಾರ್ಡ್ ಚಂದ್ರ ಪೊಸಿಟೆಡ್ ಇನ್ 11th ಹೌಸ್ ಅಲಾಂಗ್ ವಿತ್ 5th ಲಾರ್ಡ್ ಸನ್. ಓಕೆ. ಸೊ ಈ ಥರ ಹೇಳ್ಬೋದು. ಅಥವಾ 4th ಲಾರ್ಡ್ ಚಂದ್ರ ಪೊಸಿಟೆಡ್ ಇನ್ ದಿ 11th ಹೌಸ್ ಆ್ಯಂಡ್ ಕಂಜಾಯಿಂಡ್ ವಿತ್ ಸನ್ 5th ಲಾರ್ಡ್ ಸನ್. ಫಸ್ಟ್ ಬ್ರಾಕೆಟ್ ಇರೋದು ಹೇಳಬೇಕು, ಆಮೇಲೆ ಸೂರ್ಯ ಅಂತ ಹೇಳಬೇಕು. ಓಕೆ. ನೆಕ್ಸ್ಟ್ ಅರ್ಚನಾ ಅವರೇ ನೀವು ಹೇಳಿ. ಥರ್ಡ್ ಒನ್. ಓಕೆ.
ಹಾಂ ಯಾ ಶನಿಯ ಜೊತೆ ಇದ್ದಾನೆ. ಓಕೆ, ಅದಿತಿ ಅವರೇ ನೀವು ಹೇಳಿ, ಬುಧ ಹೇಳಿ. ತೃತೀಯ ಷಷ್ಠಾಧಿಪತಿ ಬುಧ. ಓಕೆ, ಮನೆಯಲ್ಲಿ ದ್ವಿತೀಯ ಆಮೇಲೆ ಸಪ್ತಾಧಿಪತಿ ಶುಕ್ರ ಜೊತೆ. ರೈಟ್, ಫೈನ್ ಫೈನ್ ಫೈನ್. ಸೊ ಬಾಲಾಜಿ ಅವರೇ ಗುರು ಹೇಳಿ ನೀವು. ಓಕೆ, 9th 12th ಲಾರ್ಡ್ಸ್ ಗುರು ಸಪ್ತಮ 7th ಅಲ್ಲಿ ಇದ್ದಾನೆ. ಆರ್ ಪೊಸಿಟೆಡ್ ಇನ್ ದಿ 7th ಹೌಸ್. ಓಕೆ, ಸೊ ಈ ಥರ ನಿಮಗೆ ಓದಲಿಕ್ಕೆ ಬರಬೇಕಾಗುತ್ತೆ. ಸೊ ನೀವು ನಿಮಗೆ ಬೇಕಾದಂಥ ಯಾವುದಾದ್ರೂ ಪ್ಲಾನೆಟರಿ ಪೊಸಿಷನ್ ಹಾಕ್ಕೊಂಡು ಅದನ್ನು ಒಂದು ಟ್ಯಾಬ್ಲರ್ ಕಾಲಮ್ ಹಾಕ್ಕೊಂಡು ನೀವೇ ಪ್ರಾಕ್ಟೀಸ್ ಮಾಡಿ, ಅಥವಾ ನೀವು ನಿಮಗೆ ಡೇ ಟು ಟೈಮ್ ಹಾಕ್ಕೊಳ್ಳಿ, ಯಾವುದೋ ಒಂದು ಪರ್ಟಿಕ್ಯುಲರ್ ಡೇ ಟು ಟೈಮ್. ಸೊ ಪ್ರತಿದಿನ ನೀವು ಒಂದು ಆ್ಯಪ್ ಇಟ್ಕೊಳ್ತಿರೋ ಕಾರಣ ಆ ಆ್ಯಪ್ ಯೂಸ್ ಮಾಡಿಕೊಂಡು ಹಿಂದೂ ಕ್ಯಾಲೆಂಡರ್ ಆಗಲಿ ಅಥವಾ ಎನಿ ಅದರ್ ಆ್ಯಪ್ ವಿಚ್ ಜನರೇಟ್ಸ್ ಹರೋಸ್ಕೋಪ್, ಆ ಹರೋಸ್ಕೋಪ್ ಚಕ್ರ ಇಟ್ಕೊಂಡು ಒಂದು ದಿನಕ್ಕೆ 2 ಚಕ್ರ ನೀವು ಅನಲೈಸ್ ಮಾಡಿರಿ ಸಾಕು. ಬೆಳಗ್ಗೆ ಒಂದು ಚಕ್ರ, ಸಾಯಂಕಾಲ ಒಂದು ಚಕ್ರ ನೀವು ಅನಲೈಸ್ ಮಾಡ್ತಾಯಿದ್ರೆ, ಅಥವಾ ನಿಮಗೆ ಟೈಮ್ ಎಷ್ಟಿದ್ರೆ ಅಷ್ಟು ಜಾಸ್ತಿ ಅನಲೈಸ್ ಮಾಡ್ತಾಯಿದ್ರೆ ಬಾಯಿಗೆ ಬಂದ್ಬಿಡುತ್ತೆ. ಇಲ್ಲಿ ಬೈಹಾರ್ಟ್ ಮಾಡೋದೇನಿಲ್ಲ, ಐಡೆಂಟಿಫೈ, ಓದಲಿಕ್ಕೆ ಯಾವುದು ಫಸ್ಟ್ ಓದಬೇಕು, ಯಾವುದು ಸೆಕೆಂಡ್ ಓದಬೇಕು, ಆ ಗ್ರಹನ ಹೆಸರನ್ನು ಹೇಗೆ ಉಚ್ಚಾರಣೆ ಮಾಡಬೇಕು, ಇಷ್ಟು ತಿಳ್ಕೊಂಡ್ರೆ, ಟೆಕ್ನಿಕ್ ತಿಳ್ಕೊಂಡ್ರೆ ಸಾಕು. ಇದರಿಂದ ನೀವು ಬೈಹಾರ್ಟ್ ಮಾಡೋದ್ರಿಂದ ಏನೂ ಅವಶ್ಯಕತೆ ಇಲ್ಲ. ನೀವು ಜಾತಕ ಓದೋ ಕಾಲ ಕೂಡ ಇಷ್ಟೆಲ್ಲ ಓದೋದು ಬೇಕಾಗಿಲ್ಲ. ಎನಿ 1 ರೋ ಓದಿದ್ರೆ ಸಾಕು. ಅವನು ಯಾವುದು ಕೇಳ್ತಾನೆ ಆ ಪರ್ಟಿಕ್ಯುಲರ್ ರೋ ಮಾತ್ರ ತಿಳ್ಕೊಂಡ್ರೆ ಸಾಕು, ಎಲ್ಲವನ್ನು ಓದೋದು ಬೇಕಾಗಿಲ್ಲ. ದಿಸ್ ಈಸ್ ಓನ್ಲಿ ಜಸ್ಟ್ ಫಾರ್ ಪ್ರಾಕ್ಟೀಸ್. ನೀವು ಓದಲಿಕ್ಕೆ ಪ್ರಾಕ್ಟೀಸ್ ಬರಬೇಕೋಸ್ಕರ, ಅದಕ್ಕೋಸ್ಕರ ನಾವು ಓದ್ತಾ ಇದ್ದೀವಿ. ಸೊ ನಿಮಗೆ ಹೋಮ್ವರ್ಕ್ ಏನಂತಂದರೆ, ನೀವು ದಿನಕ್ಕೆ ಬೆಳಗ್ಗೆ ಒಂದು ಸಲ ಅಥವಾ ಸಾಯಂಕಾಲ ಒಂದು ಸಲ ಅಥವಾ ಎನಿ 1 ಟೈಮ್, ನಿಮ್ಗೆ ಅನುಕೂಲ ಟೈಮ್ ಹೇಗಿರ್ತೋ ಗೊತ್ತಿಲ್ಲ ನನಗೆ, ಅಟ್ಲೀಸ್ಟ್ ಡೈಲಿ 1 ಟೈಮ್. ಸೊ ಯಾವುದನ್ನ ಒಂದು ಚಕ್ರವನ್ನು ಹಾಕ್ಕೊಳ್ಳಿ, ಆ ಚಕ್ರವನ್ನು ಹಾಕ್ಕೊಂಡು ಈ ಥರ ಅನಲೈಸ್ ಮಾಡಿ ನನಗೆ ಕಳಿಸಿ. ಸೊ ನೀವು ಒಂದು ಪೇಪರ್ನ ಬರ್ಕೊಂಡು ಒಂದು ಚಕ್ರವನ್ನು ಹಾಕ್ಕೊಂಡು ಕೆಳಗೆ ಬರೆದು ನನಗೆ ಅದನ್ನು ಫೋಟೋ ಒಂದು ಹಾಕಿ ನನಗೆ ಕಳಿಸಿಬಿಡಿ. ಅಟ್ ದ ಸೇಮ್ ಟೈಮ್ ನೀವು ಏನು ನನಗೆ ಕಳಿಸ್ತೀರೋ ಅದನ್ನೇ ಒಂದು ಸಲ ಓದಿ ವಾಯ್ಸ್ ಮೆಸೇಜ್ ಕೂಡ ಕಳಿಸಿ. ಇಂಡಿವಿಜುವಲಾಗಿ ಕಳಿಸಿ, ಗ್ರೂಪ್ನಾಗೆ ಪೋಸ್ಟ್ ಮಾಡಬೇಡಿ. ಇಂಡಿವಿಜುವಲ್ ಆಗಿ ನನಗೆ ಡೈರೆಕ್ಟಾಗಿ ಪೋಸ್ಟ್ ಮಾಡಿ. ಸೊ ಈ ಥರ ದಿನಕ್ಕೊಂದ್ಸಲ ನೀವು ಪ್ರಾಕ್ಟೀಸ್ ಮಾಡಿದಾಗೆಲ್ಲ ಈ ಥರ ಮಾಡ್ತಾಯಿದ್ರೆ, ನಾನು ನೆಕ್ಸ್ಟ್ ಫ್ರೈಡೇ ಏನಿದೆ ಆ ಫ್ರೈಡೇ ಬರೋಳಿಗೆ ಚೆನ್ನಾಗಿ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ಆಲ್ ದಿನಕ್ಕೆ 2 ಚಕ್ರ ಅಂತಂದರೆ ನೆಕ್ಸ್ಟ್ ಫ್ರೈಡೇ ಬರೋನಿಗೆ ಆಲ್ಮೋಸ್ಟ್ ಆಲ್ 14 ಚಕ್ರ ಆಗುತ್ತೆ, 12 ಲಗ್ನಗಳು ಕವರ್ ಆಗೋಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಫರ್ದರಾಗಿ ಹೋಗಲಿಕ್ಕೆ ತುಂಬ ಸುಲಭ ಆಗುತ್ತೆ. ಸೊ ಇದು ನೀವು ನೆಕ್ಸ್ಟ್ ಕ್ಲಾಸ್ ಮಾಡಬೇಕಾದಂಥ ವಿಚಾರ. ಸೊ ಈ ಟ್ಯಾಬ್ಲರ್ ಕಾಲಮ್ಲಿ ನಿಮ್ಗೆ ಏನಾದರೂ ಡೌಟ್ ಆಗ್ತಾ ಇದೆಯಾ ಅಥವಾ ಏನಾದರೂ ಕಷ್ಟ ಅನಿಸ್ತಾ ಇದೆಯಾ ಇದು ಹಾಕೋದ್ರಲ್ಲಿ? ಸೊ ನಿಮಗೆ 2 ಇದೆ. ಒಂದು ಹಿಂದೂ ಕ್ಯಾಲೆಂಡರ್ ಅಂತ ಒಂದಿದೆ, ದಿಸ್ ಇಸ್ ಅನ್ ಆಂಡ್ರಾಯ್ಡ್ ಆ್ಯಪ್. ಸೊ ಹಿಂದೂ ಕ್ಯಾಲೆಂಡರ್ ಯೂಸ್ ಮಾಡಿ, ಇದು ಬಂದು ಆಂಡ್ರಾಯ್ಡ್ ವರ್ಷನ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಚೆನ್ನಾಗಿದೆ, ಜ್ಯೋತಿಷ್ ಆ್ಯಪ್ ಅಂತ, ಇದು ಆಂಡ್ರಾಯ್ಡ್ ವರ್ಷನೇ. ಇನ್ನು ನಿಮಗೆ ಐಫೋನ್ ಇತ್ತು ಅಂದ್ಕೊಳ್ಳಿ, ನನಗೆ ಅದು ಐಫೋನ್ ಆ್ಯಪ್ ಗೊತ್ತಿಲ್ಲ. ಐಫೋನಲ್ಲಿ ಬೇಕಾದ್ರೆ ನೀವು ಹರೋಸ್ಕೋಪ್ ಅಂತ ಏನಾದರೂ ಜಾತಕ ಅಂತಾಗಲಿ ಹರೋಸ್ಕೋಪ್ ಅಂತಾಗಲಿ ನೋಡಿ ಚಕ್ರ ಯಾವುದು ಜನ್ರೇಟ್ ಮಾಡುತ್ತೆ ಅಂತ. ಸೊ ಇಲ್ಲ ನಿಮಗೆ ಅದು ಇಲ್ಲ ಅಂತಂದರೆ ಜಸ್ಟ್ ಯೂಸ್ ಕಂಪ್ಯೂಟರ್ ಆ್ಯಪ್. ಸೊ ಜಗನ್ನಾಥ ಹೋರ ಅಂತಿದೆ. ಸೊ ಇದು ಕಂಪ್ಯೂಟರ್ಲಿ ನಿಮಗೆ ರನ್ ಆಗುತ್ತೆ, ವಿಂಡೋಸ್ ವರ್ಷನಲ್ಲಿ. ಇಟ್ಸ್ ಎ ಫ್ರೀ ಆ್ಯಪ್, ಫ್ರೀ ಸಾಫ್ಟ್ವೇರ್ ಇದು. ನೀವು ಜಗನ್ನಾಥ ಹೋರ ಅಂತ ನೀವು ಗೂಗಲ್ನಲ್ಲಿ ಹೊಡೆದ್ರೆ ನಿಮಗೆ ಜಗನ್ನಾಥ ಹೋರ ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಫ್ರೀ ಆ್ಯಪ್. ತುಂಬ ಚೆನ್ನಾಗಿರುತ್ತೆ, ಎಲ್ಲ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಕೂಡ ನೀವು ಜಸ್ಟ್ ಡೇಟಾ ಎಂಟ್ರ್ ಮಾಡಿದ್ರೆ ನಿಮ್ಗೆ ಇದೇ ಥರ ಚಕ್ರ ಬರುತ್ತೆ. ಸೊ ಆ್ಯಪಲ್ ಐಫೋನು ಕೂಡ ಇದೆ, ಬಟ್ ನಾನು ಅದು ಟ್ರೈ ಮಾಡಿಲ್ಲ, ನನಗೆ ಗೊತ್ತಿಲ್ಲ ಅದು ಯಾವುದಿದೆಯೋ. ಬಟ್ ಆಂಡ್ರಾಯ್ಡಲ್ಲಿ ಮಾತ್ರ ಈ 2 ವರ್ಷನ್ಸ್ ಇದೆ, ಹಿಂದೂ ಕ್ಯಾಲೆಂಡರ್ ಆ್ಯಂಡ್ ಜ್ಯೋತಿಷ್ ಆ್ಯಪು. ಈ ಆ್ಯಪ್ಸ್ ಎರಡೂ ಕೂಡ ನಾನು ನಿಮಗೆ ಹೇಗೆ ಯೂಸ್ ಮಾಡಬೇಕು ಅಂತ ನಾನು ವಿಡಿಯೋ ಕ್ಯಾಪ್ಚರ್ ಮಾಡಿ ನಾನು ನಿಮಗೆ ವಾಟ್ಸಾಪಲ್ಲಿ ಕಳಿಸ್ತೀನಿ. ನೀವು ಅದೇ ಥರ ಅದನ್ನು ನೋಡ್ಬೋದು. ಕಂಪ್ಯೂಟರ್ ಆ್ಯಪ್ ಕೂಡ ನೀವು ಹೇಗೆ ಮಾಡಬೇಕು ಅಂತ ಒಂದು ಸಲ ಸ್ಕ್ರೀನ್ಶಾಟ್ ಎಲ್ಲ ತೆಗೆದು ನಿಮಗೆ ಕಳಿಸ್ತೀನಿ. ಅದರ ಪ್ರಕಾರ ನೀವು ಜಾತಕವನ್ನು ಜನ್ರೇಟ್ ಮಾಡಿ ನೀವು ಹಾಕ್ಕೋಬೋದು. ಓಕೆನಾ? ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು. ಅರ್ಚನಾ ಅವ್ರದ್ದು ಏನೋ ಡೌಟ್ಸ್ ಇದೆಯಾ ನಿಮಗೆ? ಓಕೆ, ಇದು ಈಸಿ ಆಗಿದಲ್ವ ನಿಮಗೆ? ಓಕೆ, ಫಸ್ಟ್ ಗ್ರಹದ ಹೆಸರು, ಆ ಗ್ರಹ ಯಾರು, ಎಲ್ಲಿದೆ, ಯಾರ ಜೊತೆಗಿದೆ. ಓಕೆ, ಅದಿತಿ ಅವರಿಗೆ ನಿಮಗೇನೋ ಪ್ರಶ್ನೆ ಇದೆಯಾ? ಸೊ ಈಸಿ ಅನಿಸ್ತಾ ಇದೆಯಲ್ಲ ನಿಮಗೆ ಮಾಡಲಿಕ್ಕೆ? ಓಕೆ, ಇಲ್ಲಿಂದ ನಿಮಗೆ ಪ್ರಾಕ್ಟಿಕಲ್ ಸೆಷನ್ ಸ್ಟಾರ್ಟ್ ಆಗುತ್ತೆ.
ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಬೇಗ ಸಬ್ಜೆಕ್ಟ್ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಿಮ್ಗೆ ಯಾವಾಗ ಫ್ರೀ ಟೈಮ್ ಇರುತ್ತೋ ಆ ಫ್ರೀ ಟೈಮ್ನಾಗೆಲ್ಲ ಕೂಡ ನೀವು ಇದು ಮಾಡ್ಬೋದು. ನೀವು ಒಂದು ಚಕ್ರ ಅಂತಂದರೆ ಹಾರ್ಡ್ಲಿ 5 ಮಿನಿಟ್ಸ್ ಕೂಡ ಹಿಡಿಯಲ್ಲ ನೀವು ಸ್ವಲ್ಪ ಮಾಡಿದರೆ. ಸೊ ನೀವು ಒಂದು 10 ಮಿನಿಟ್ಸ್ ಅಂದರೂ ಕೂಡ ನೀವು 2 ಚಕ್ರ ಮಾಡ್ಬೋದು. ಸೊ ನೀವು ಹಾಗಾಗಿ ಆ ಟೈಮ್ ಇದ್ದಾಗೆಲ್ಲ ಒಂದು ಸಲ ಫ್ರೀ ಮಾಡಿ ಒಂದು ಸಲ ಬರೆಯೋದೆಲ್ಲ ಚೆನ್ನಾಗಿ ಪ್ರಾಕ್ಟೀಸ್ ಆಯ್ತು ಅಂದ್ಕೊಳ್ಳಿ. ಆ ಚಕ್ರ ನೋಡಿದ ತಕ್ಷಣ ನಾನು ಹಾಗೆ ಓದ್ಲಿಕ್ಕೆ ಬರುತ್ತಾ, ಈ ಥರ ಬರ್ಕೊಳ್ಳಾರ್ದೆ ಹಾಗೆ ಓದ್ಲಿಕ್ಕೆ ಬರುತ್ತಾ, ಅದನ್ನು ಪ್ರಾಕ್ಟೀಸ್ ಮಾಡಿ. ಯಾಕಂದ್ರೆ ಅದು ಬಂದ್ಬಿಡ್ತು ಅಂದ್ಕೊಳ್ಳಿ, ಇನ್ನು ನಾನು ಚಕ್ರ ನಿಮಗೆ ಫಲಭಾಗ ಹೇಳೋ ಕಾಲಕ್ಕೆ ನೀವು ಹುಡ್ಕೊಳ್ಳೋ ಕೆಲಸ ಇಲ್ಲ. ನಾನು ಈ ಥರ ಸ್ಪೀಡಾಗಿ ಹೇಳ್ಕೊಂಡು ಹೋಗ್ತಾ ಇದ್ದರೆ ನೀವು ಆಟೋಮೆಟಿಕಾಗಿ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದ ಕಾರಣ ಫಾಲೋ ಆಗ್ಬೋದು. ಇಲ್ಲಿ ಪ್ರಾಕ್ಟೀಸ್ ಇಲ್ಲ ಅಂದ್ಕೊಳ್ಳಿ, ಮತ್ತೆ ಅಲ್ಲಿ ಏನಾಗುತ್ತೆ, ಮತ್ತೆ ಬೇಸಿಕ್ಕಿಂದ ಮತ್ತೆ ನೀವು ಪಕ್ಕದಲ್ಲಿ ಒಂದು ಸ್ವಕ್ಷೇತ್ರ ಅಂತ ಇಟ್ಕೊಂಡು ಕಂಪೇರ್ ಮಾಡಿಕೊಂಡು ಹೇಳಬೇಕಾಗತ್ತೆ. ಆವಾಗ ಫಲಭಾಗದ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇದು ಜಸ್ಟ್ ಟ್ರೈ ಮಾಡಿ. ಇದರಲ್ಲಿ ಏನಾದರೂ ಮತ್ತೆ ಸಂಶಯ ಬಂದರೆ ಮತ್ತೆ ನಾನು ಫರ್ದರ್ ಇದರಲ್ಲಿ ನಿಮ್ಗೆ ಎಲ್ಲಿ ಪ್ರಾಬ್ಲಮ್ ಬರ್ತಾ ಇದೆಯೋ ನೋಟ್ ಮಾಡಿ, ಅಲ್ಲಿ ಏನೋ ಪ್ರಾಬ್ಲಮ್ ಬಂದರೆ ಮತ್ತೆ ನಾನು ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಮ್ಮ? ಓಕೆ. ಸೊ ಇನ್ನು ಈ ಕ್ಲಾಸ್ನಲ್ಲಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಮತ್ತು ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಪಟ್ಟದ್ದು ವಿಚಾರವನ್ನು ಹೆಚ್ಚಿನ ವಿಷಯವನ್ನು ತಿಳಿಸ್ತೀನಿ. ಈ ದೃಷ್ಟಿ ಎಂಬ ಕಾಲಮ್ ಇದಲ್ವ, ಈ ದೃಷ್ಟಿ ಎಂಬ ಕಾಲಮ್ ಒಂದು ಫಿಲಪ್ ಮಾಡಬೇಕು. ಆಮೇಲೆ ಇನ್ನೊಂದು ಕಾಲಮ್ ಇದೆ. ಈ 2 ಕಾಲಮ್ ಆಗೋದ್ರೆ ಸಾಕು, ನಿಮಗೆ ಜಾತಕವನ್ನು ಆಲ್ಮೋಸ್ಟ್ ಅಲ್ಲಿ ಓದ್ಲಿಕ್ಕೆ ಬಂದ್ಬಿಡುತ್ತೆ. ಈ ಜಾತಕವನ್ನು ಓದ್ಲಿಕ್ಕೆ ಬಂದರೆ ಇನ್ನು ಫಲಭಾಗ ಬಂದಂಗೆ. ಸೊ ಅದೇನು ದೊಡ್ಡ ಕಷ್ಟ ಅಲ್ವೇ ಅಲ್ಲ, ದಟ್ಸ್ ವೆರಿ ಈಸಿ.